ಇವತ್ತು ನಾವು ನೋಡ್ತಕ್ಕಂತಹ ಅಭ್ಯಾಸ ಇದು ಮುಂದರಿದಂತಹ ಒಂದು ಅಭ್ಯಾಸವಾಗಿದೆ. ಆದಿಕಾಂಡದ 2 ವಿಷಯಗಳನ್ನ ಅಥವಾ 2 ಭಾಗಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. 50 ಅಧ್ಯಾಯಗಳ ಈ ಒಂದು ಪುಸ್ತಕ 2 ಭಾಗಗಳಿವೆ. 2 ಭಾಗಗಳಲ್ಲಿ ಈಚ್ ಪ್ರತಿಯೊಂದರಲ್ಲಿ 4 ಅಂಶಗಳಿವೆ ಅಂತ ಹೇಳಿ ನಾವು ಮೊದಲೇ ಒಂದು ಭಾಗದಲ್ಲಿ ಮತ್ತು 2ನೇ ಭಾಗದಲ್ಲಿ ಅದನ್ನ ಕಂಡುಕೊಂಡಿದ್ದೇವೆ. ಹೆಚ್ಚು ನಾನು ಎಕ್ಸ್‌ಪ್ಲೇನ್ ಮಾಡೋದಿಲ್ಲ. ಜಸ್ಟ್ ಟು ಬ್ರಷ್ ಅಪ್ ದ ಮೆಮರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೇಳ್ತೀನಿ. ಸೃಷ್ಟಿ ಯಾವ ರೀತಿಯಾಗಿ ಉಂಟಾಯಿತು, ಆಮೇಲೆ ಬೀಳುವಿಕೆ, ಫಾಲ್ ಆಫ್ ಮ್ಯಾನ್, ಯಾವ ರೀತಿಯಾಗಿ ಆದಮನು ದೇವರ ಮಾತಿಗೆ ಅವಿಧೇಯನಾಗಿ ಬಿದ್ದು ಹೋದನು, ಸೈತಾನನ ಮೋಸಕ್ಕೆ ಒಳಗಾಗಿ ಹವಳು ಸಹ ಅಲ್ಲಿ ಆದಾಮನಿಗೆ ಹಣ್ಣು ಕೊಟ್ಟು ಅದನ್ನು ತಿಂದು ಎಲ್ಲರೂ ದೇವರಿಗೆ ಅವಿಧೇಯರಾಗಿ ದೇವರ ಶಾಪಕ್ಕೆ ಗುರಿಯಾದ್ರು. 3ನೇ ಒಂದು ಅಂಶವನ್ನ ನಾವು ನೋಡುವಾಗ ಪ್ರಳಯ, ಜಲಪ್ರಳಯ ಉಂಟಾಯಿತು. ಯಾಕಂದ್ರೆ ಜನರಲ್ಲಿ ಪಾಪ ಹೆಚ್ಚಾಯಿತು, ಅವರ ಯೋಚನೆಗಳು ಸಹ ಕೆಟ್ಟವುಗಳಾಗಿದ್ದವು, ಕೆಲಸಗಳು, ಮಾತುಗಳು ಎಲ್ಲ ಕೆಟ್ಟವಾಗಿದ್ದು. ದೇವರು ಅವರನ್ನ ನಾಶ ಮಾಡಿಬಿಟ್ಟ ಅಂತ ಹೇಳಿ ನಮಗ ಜಲಪ್ರಳಯದ ಮೂಲಕವಾಗಿ ಕಂಡುಕೊಂಡಿದ್ದೇವೆ. ನೋಹ ಒಬ್ಬ ನೀತಿವಂತ ಯಥಾರ್ಥ ಮನುಷ್ಯ, ದೇವರಿಗೆ ವಿಧೇಯ. ಅವನು, ಅವನ 3 ಜನ ಗಂಡು ಮಕ್ಕಳು, ಶೇಮ್, ಹಾಮ್, ಯಫೆತ್ ಮತ್ತು ಅವರ 3 ಜನ ಹೆಂಡತಿಯರು, ಅಂದ್ರೆ ನೋಹನ ಸೊಸೆಯಂದಿರು, ನೋಹನ ಹೆಂಡತಿ. 8 ಜನರು ಮಾತ್ರ ನಾವಿಯಲ್ಲಿ ಉಳಿದ್ರು ಮತ್ತು ದೇವರು ಅವರನ್ನು ಕಾಪಾಡಿದನು. ಅದೇ ರೀತಿಯಾಗಿ ಪ್ರಾಣಿ, ಪಶು, ಪಕ್ಷಿಗಳು ಸಹ ಅಲ್ಲಿ ದೇವರು ಸಂತಾನದ ಒಂದು ಮುಂದರಿಕೆ ಆಗಲಿ ಅಂತ ಹೇಳಿ ಅವುಗಳನ್ನ ಉಳಿಸಿದ ಅಂತ ಹೇಳಿ ನಮಗ ಈ ಒಂದು ಜಲಪ್ರಳಯದಿಂದ ಕಂಡುಕೊಂಡಿದ್ದೇವೆ. ಮತ್ತು 4ನೇ ಒಂದು ಅಂಶವನ್ನ ನಾವು ಬಾಬೇಲ್ ಗೋಪುರ, ಯಾವ ರೀತಿಯಾಗಿ ಬಾಬೇಲ್ ಗೋಪುರ ಕಟ್ಟಲ್ಪಟ್ಟಿತು ಮತ್ತು ದೇವರು ಅದನ್ನ ಯಾವ ರೀತಿಯಾಗಿ ಸ್ಟಾಪ್ ಮಾಡ್ದ ಅಂತ ಹೇಳಿ ಅದನ್ನು ಸಹ ನಾವು ಕಳೆದ ಸಾರಿ ನೋಡಿದ್ದೇವೆ. ಜನರು, ದೇವ್ರು ಹೇಳ್ತಾನೆ ನೀವು ಎಲ್ಲಾ ಕಡೆ ಹಬ್ರಿ ಮತ್ತು ಹೆಚ್ಚಿರಿ ಅಂತ ಹೇಳ್ತಾರೆ. ಆದ್ರೆ ಜನ ಏನ್ ಮಾಡಿದ್ರಂತ, ನಾವು ಒಂದೇ ಕಡೆ ಇರೋಣ, ನಾವು ಮೇಲೆ ಹೋಗೋಣ ಅಂತ ಹೇಳಿ ಆಕಾಶಕ್ಕೆ ಮುಟ್ಟೋಣ ನಾವು ಅಂತ ಹೇಳಿ ಪ್ರಯತ್ನ ನಡೆಸಿದ್ರು. ಆದ್ರೆ ದೇವರು ಅದನ್ನು ನೋಡಿದಾಗ ಅದು ಆತನ ಯೋಜನೆಗೆ ವಿರುದ್ಧವಾದ ಕಾರಣ ದೇವರು ಅದನ್ನ ನಿಲ್ಲಿಸ್ಬಿಟ್ಟ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ, ತಿಳ್ಕೊಂಡಿದೆ. ಈ ರೀತಿಯಾಗಿ ದೇವರ ಚಿತ್ತ ಬಹಳ ಮುಖ್ಯ ಎಂಬುದನ್ನು ಸಹ ನಾವು ಬಾಬೇಲ್ ಗೋಪುರದ ಮೂಲಕವಾಗಿ ಕಂಡುಕೊಂಡಿದ್ವಿ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಕೇವಲ ಅವರ ಭಾಷೆಗಳನ್ನ ತಾರುಮಾರು ಮಾಡಿ ಆ ಒಂದು ಕೆಲಸವನ್ನ ನಿಲ್ಲಿಸ್ಬಿಟ್ಟ ಅಂತ ಹೇಳಿ ನಮಗ ಇಲ್ಲಿ ಗೊತ್ತದ. ಯಾವುದೇ ಹೆಚ್ಚಿನ ಮಾತೇ ಅಲ್ಲಿ ಬರಲಿಲ್ಲ. ಈ ಸಿಂಪ್ಲಿ ಮೇಡ್ ದೆಮ್ ದ ಏನಂತಾರೆ, ಭಾಷೆ ತಾರುಮೇರು ಮಾಡಿಬಿಟ್ಟ ಅಂತಂದ್ರೆ ಭಾಷೆ ತಿಳಿಯದಂತಹ ರೀತಿಯಲ್ಲಿ ಅದನ್ನು ಮಾಡಿಬಿಟ್ಟ. ದೇ ವರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಒಬ್ಬ ಇಟ್ಟಿಗೆ ಕೊಡಂತಂದ್ರೆ ಅವನು ಉಸುಕ್ ಕೊಡ್ತಾ ಇದ್ದಾನೆ, ಉಸುಕ್ ಕೊಡಂತಂದ್ರೆ ಕಲ್ಲು ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಭಾಷೆಯ ತಾರುಮಾರು ಆಯಿತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ದೇವರು ಯಾವಾಗಲೂ ತನ್ನ ಚಿತ್ತವನ್ನ, ತನ್ನ ಯೋಜನೆಯನ್ನ ನೆರವೇರಿಸ್ತಾನೆ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿ ಅದನ್ನ ಮೀರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಆಗುದಿಲ್ಲ. ದೇವರ ಯೋಜನೆ ಅದು ಪರ್ಫೆಕ್ಟ್, ಅದು ಪರಿಪೂರ್ಣವಾದದ್ದು ಮತ್ತು ನಿತ್ಯ ಕಾಲಕ್ಕೂ ಇರುವಂತಹ ಒಂದು ಯೋಜನೆಯನ್ನ ನಾವು ಯಾವಾಗಲೂ ತಿಳಿದು ಅದರ ಪ್ರಕಾರ ನಾವು ನಡಿಬೇಕಂತ ಹೇಳಿ ನಮಗೆ ಅದರಿಂದ ಕಂಡುಕೊಂಡಿದ್ವಿ. ಹೀಗೆ ಈ 2 ಅಭ್ಯಾಸಗಳಲ್ಲಿ ನಾವು ಮೊದಲನೇ ಭಾಗದ 4 ಅಂಶಗಳನ್ನ ಕಂಡುಕೊಂಡೆವು. ಈ ಹೊತ್ತು ನಾವು 2ನೇ ಭಾಗಕ್ಕೆ ಬರುವಾಗ ಅಲ್ಲಿಯೂ ಸಹ 4 ಅಂಶಗಳಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಆ ಅಂಶಗಳು ಯಾರಂತಂದ್ರೆ, ಮೊದಲಿನ 50 ಅಧ್ಯಾಯಗಳಲ್ಲಿ ಅಂದ್ರೆ ಮೊದಲಿನ 11, 12 ತನಕ ಏನು ಬರ್ತದೆ ಅಲ್ಲಿ ಈ ಮೊದಲೇ ಭಾಗ ನಮಗ ಕಂಡು ಬರ್ತದೆ. 11 ಕೊನೆಯ ಭಾಗದಿಂದ ಹಿಡಿದು ಅಥವಾ ಮಧ್ಯ ಭಾಗದಿಂದ ಹಿಡಿದು 50ನೇ ಅಧ್ಯಾಯದ ಕೊನೆಯವರೆಗೆ ನಮಗೆ 2ನೇ ಭಾಗದಲ್ಲಿ ಇರತಕ್ಕಂತಹ ಅಂಶಗಳು ಕಂಡು ಬರ್ತವೆ. ಅವ್ಯಾವಂತಂದ್ರೆ 4 ಹಿರಿಯ ವ್ಯಕ್ತಿಗಳು ಆದಿಕಾಂಡ ಪುಸ್ತಕದಲ್ಲಿ ನಮಗ ಕಂಡು ಬರ್ತಾರೆ. ಆದಿಕಾಂಡ ಪುಸ್ತಕದಲ್ಲಿ 4 ದಿಗ್ಗಜರು ಅಂತ ಹೇಳ್ಬಹುದು. ದಿಗ್ಗಜರು ಅಂತಂದ್ರೆ ಬಹಳ ದೊಡ್ಡವರು. ಅವರು ಕಾಣ್ಲಿಕ್ಕೆ ಬಹಳ ದಿಗ್ಗಜರು ಅಂತ ಹೇಳಿ ತಿಳ್ಕೊಳ್ಬೇಡ್ರಿ, ಆದ್ರೆ ಆತ್ಮೀಯ ರೀತಿಯಲ್ಲಿ ದಿಗ್ಗಜರಾಗಿದ್ರು, ಆತ್ಮೀಯ ರೀತಿಯಲ್ಲಿ ಬಹಳ ದೊಡ್ಡವರಾಗಿದ್ರು. ದೇ ವರ್ ಗ್ರೇಟ್ ಪೀಪಲ್ ಅಂತ ಹೇಳಿ ನಾವು ಹೇಳ್ಬೋದು. ನಮ್ಮೆಲ್ಲರಿಗೆ ಗೊತ್ತಿದೆ,
ಇಡೀ ನೀವು 11 ಅರ್ಧದಿಂದ 11 ಅಧ್ಯಾಯ ಮಧ್ಯಭಾಗದಿಂದ ನೀವು ಓದ್ತಾ ಹೋದ್ರೆ 50ನೇ ಅಧ್ಯಾಯ ಮುಟ್ಟುವ ತನಕ ನೀವು 4 ಜನರ ಹಿಸ್ಟ್ರಿ ಅಥವಾ ಚರಿತ್ರೆಯನ್ನ ನೀವು ಕಾಣ್ತೀರಿ. ಅದ್ಭುತವಾದ ರೀತಿಯಲ್ಲಿ ವಿವರಿಸಲ್ಪಟ್ಟಂತ ಚರಿತ್ರೆಯನ್ನ ನೀವು ಕಾಣ್ತೀರಿ. ಆ 4 ಜನರ ವಿಷಯವಾಗಿ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋಗೋಣ. ಇವೆಲ್ಲ ನಮ್ಗೆ ಗೊತ್ತವೇ, ಆದ್ರೆ ಇವತ್ತು ನಾವು ಬೇರೆ ಒಂದು ದೃಷ್ಟಿಕೋನದಿಂದ ಈ ಕೆಲವು ವಿಷಯಗಳನ್ನ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ಭಾಗದಲ್ಲಿ ನಮಗ ಆ ಬರ್ತಕ್ಕಂಥ ಈ 2ನೇ ಭಾಗದ ಮೊದಲನೆಯ ವ್ಯಕ್ತಿ ಯಾರು ಅಂತ ಹೇಳಿ ನಾವು ನೋಡುವಾಗ, ಮೊದಲೇ ಅಂಶ ಅಂದ್ರೆ ಆ ಮೊದಲೇ ವ್ಯಕ್ತಿ ಯಾರು ಅಂತ ಹೇಳಿ ನಾವು ನೋಡುವಾಗ, ಅವನ ಹೆಸರು ನಮ್ಮೆಲ್ಲರಿಗೆ ಗೊತ್ತಿರೋ ಪ್ರಕಾರ ಅಬ್ರಹಾಮನು ಅಂತ ಹೇಳಿ. ಪಿತೃಗಳ ಚರಿತ್ರೆಯನ್ನ ಹೊಂದಿದಂಥ ಈ ಒಂದು ಪುಸ್ತಕದ 11ನೇ ಅಧ್ಯಾಯ ಮಧ್ಯಭಾಗದಿಂದ ಮುಂದೆ ಬರ್ತಕ್ಕಂಥ ಮೊದಲೇ ವ್ಯಕ್ತಿ ಯಾರಂತಂದ್ರೆ ಅಬ್ರಹಾಮನು ಅಂತ ಹೇಳಿ. ಅಬ್ರಹಾಂ, ಇಸಾಕ್, ಯಾಕೋಬ್ ಮತ್ತು ಯೋಸೆಫ್, ಈ 4 ಜನರ ವಿಷಯವಾಗಿ ಈ ಸಾಧಾರಣ ಒಂದು 38 ಅಧ್ಯಾಯಗಳು ಬರೆಯಲ್ಪಟ್ಟಿವೆ. 38 ಆರ್ ಮೇ ಬಿ 37.5 ಅಥವಾ 38.5 ಅಂತೇಳಿ ನಾವು ನೋಡ್ತೇವೆ. ಈ ರೀತಿಯಾಗಿ ಈ 4 ವ್ಯಕ್ತಿಗಳ ವಿಷಯವಾಗಿ ನಾವು ಇಷ್ಟು ಅಧ್ಯಾಯಗಳು ನಮ್ಮ ಮುಂದೆ ಕಂಡು ಬರ್ತವೆ. ದೇವರು ಸೃಷ್ಟಿಸಿದಂತಹ ವ್ಯಕ್ತಿಗಳಲ್ಲಿ ಅದ್ಭುತವಾದಂತಹ ವ್ಯಕ್ತಿಗಳು ಇವರಾಗಿದ್ರು, ಉನ್ನತವಾದಂತಹ ವ್ಯಕ್ತಿಗಳು ಇವರಾಗಿದ್ರು ಅಂತ ಹೇಳಿ ನಾವು ಅವ್ರ ಬಗ್ಗೆ ಹೇಳಬಹುದು. ಕಾರಣ ಯಾಕಂದ್ರೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ದೇವರು ಅವರನ್ನ ಬೇರ್ಪಡಿಸಿ ಬೆಳೆಸಿದಂಥ ವ್ಯಕ್ತಿಗಳಾಗಿದ್ರು. ಜನ ಇದ್ರು ಆಗಿನ ಕಾಲದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಬಹಳಷ್ಟು ಜನ ಇದ್ರು ಅಂತ ಹೇಳಿ ನಮಗ ಗೊತ್ತದೆ. ಆದ್ರೆ ದೇವರು ಅವನನ್ನ ಹುಡುಕಿದ. ನೀವು ಓದ್ರಿ ಅದನ್ನ 11ನೇ ಅಧ್ಯಾಯದಲ್ಲಿ. ನಾನು ವಚನ ಓದ್ತಾ ಹೋದ್ರೆ ಸಮಯ ಬಹಳ ಆಗ್ತದೆ ಅಂತ ಹೇಳಿ ನಾನು ಅದನ್ನ ಆದಷ್ಟು ಸ್ವಲ್ಪ ಕಡಿಮೆನೆ ಓದ್ತಿರ್ತೇನೆ, ಯಾಕಂದ್ರೆ ಸಮಯ ಹೋಗ್ಬಿಡ್ತದೆ ಅದೇ. ಅದಕ್ಕೆ ಕಾರಣ ನೀವು ಆಮೇಲೆ ಅದನ್ನ ರೆಫರ್ ಮಾಡ್ರಿ, ಗೊತ್ತಾಗ್ತದೆ ನಿಮ್ಗ. 11ನೇ ಅಧ್ಯಾಯದ ಮಧ್ಯಭಾಗದಿಂದ ನೀವು ಓದುವಾಗ ಅಲ್ಲಿ ನಿಮ್ಗ ಕಂಡು ಬರ್ತದೆ ದೇವರು ಯಾವ ರೀತಿಯಾಗಿ ಅಬ್ರಹಾಮನನ್ನ ಹುಡುಕಿದ. ಈ ಸರ್ಚ್ ಫಾರ್ ಅಬ್ರಹಾಂ ಅಂತೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹುಡುಕಿದಾಗ ಕಂಡುಕೊಂಡಂತಹ ವ್ಯಕ್ತಿ ಅಬ್ರಹಾಮನು. ಅವನನ್ನ ಬೇರ್ಪಡಿಸಿದ. ನಾಟ್ ಓನ್ಲಿ ಸರ್ಚ್ಡ್ ಬಟ್ ಹಿ ಆಲ್ಸೋ ಸೆಪರೇಟೆಡ್ ಹಿಮ್ ಎಂಬುದಾಗಿ ನಮಗ ಅಲ್ಲಿ ತಿಳಿದು ಬರ್ತದೆ. ಮೂರನೇದಾಗಿ ಅವನ ಬಗ್ಗೆ ನೋಡುವಾಗ ಅವನನ್ನ ಬೆಳೆಸಿದ. he made him to grow in the spiritual matters, or we can say he made him to grow in the faith. ನಂಬಿಕೆಯಲ್ಲಿ ಬೆಳೆದು ಒಬ್ಬ ದಿಗ್ಗಜನಾಗಿ ಅಲ್ಲಿ ನಮಗ ಕಂಡು ಬರುವಂತಹ ವ್ಯಕ್ತಿ ಯಾರಂತಂದ್ರೆ ಅಬ್ರಹಾಂ. ಅಷ್ಟೇ ಅಲ್ಲದೆ 4ನೇದಾಗಿ ಅವನ ಬಗ್ಗೆ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಅವನನ್ನ ಎಲ್ಲಾ ಜನರ ಮುಂದೆ ಪ್ರದರ್ಶಿಸಿದ. he demonstrated him, or he showed him to all the people all around and even to us now. ಇವತ್ತು ನಮ್ಮ ಮುಂದೆ ಪ್ರದರ್ಶಿಸಲ್ಪಟ್ಟಂತಹ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಅಬ್ರಹಾಮನಾಗಿದ್ದಾನೆ. ನೆನಪು ಮಾಡ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ, ಬರ್ಕೊಡ್ರಿ. ಯಾವ ರೀತಿಯಾಗಿ ದೇವರು ಅಬ್ರಹಾಮನನ್ನ ಹುಡುಕಿದ, ಯಾವ ರೀತಿಯಾಗಿ ದೇವರ ಅಬ್ರಹಾಮನನ್ನ ಬೇರ್ಪಡಿಸಿದ, ಯಾವ ರೀತಿಯಾಗಿ ದೇವರ ಅಬ್ರಹಾಮನನ್ನ ಬೆಳೆಸಿದ, ಮತ್ತು 4ನೇದಾಗಿ ಯಾವ ರೀತಿಯಾಗಿ ದೇವರು ಅವನನ್ನ ಪ್ರದರ್ಶಿಸಿದ. ಎಲ್ಲರ ಮುಂದೆ ಆತನನ್ನ ಒಬ್ಬ ಮಾದರಿಯಾಗಿ ನಾವು ಮುಂದೆ ಇಟ್ಟಿದ್ದಾನೆ ಎಂಬುದನ್ನ ನಾವು ಈ ಪುಸ್ತಕದ 11ನೇ ಅಧ್ಯಾಯ ಮಧ್ಯಭಾಗದಿಂದ ಓದುವಾಗ ಕಂಡುಕೊಳ್ತೇವೆ. ಮೊದಲನೇದಾಗಿ ಅಬ್ರಹಾಮ ಏನಾಗಿದ್ದ ಅಂತಂದ್ರೆ, ಹಿ ವಾಸ್ ವರ್ಷಿಪರ್ ಆಫ್ ಐಡಲ್ಸ್ ಎಂಬುದಾಗಿ ನಮಗೆ ಅಲ್ಲಿ ತಿಳಿದು ಬರ್ತದೆ. ಹೋದ್ರೆ ನೀವು ಗೊತ್ತಾಗ್ತದೆ, ಆತನೊಬ್ಬ ಮೂರ್ತಿಗಳನ್ನ ಪೂಜಿಸುವಂತ ಒಬ್ಬ ವ್ಯಕ್ತಿ ಆಗಿದ್ದ. ಆದರೆ ಅವನು ಕಳೆದು ಹೋದಂತ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ, ಚಂದ್ರನನ್ನೇ ಪೂಜಿಸುವಂತ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ, ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಚಂದ್ರನನ್ನು ಪೂಜಿಸ್ತಾ ಇದ್ದ. ಈ ದಿವಸಗಳಲ್ಲಿ ನಾವು ನೋಡ್ತೀವಿ, ಎಷ್ಟೋ ಸೂರ್ಯದನ್ನ ಪೂಜಿಸ್ತಾರೆ, ಚಂದ್ರನನ್ನ ಪೂಜಿಸ್ತಾರೆ, ಮತ್ತು ಬೇರೆ ಬೇರೆ ವಿಷಯಗಳನ್ನ, ವ್ಯಕ್ತಿಗಳನ್ನ, ಮೂರ್ತಿಗಳನ್ನ, ವಿಗ್ರಹಗಳನ್ನ ಎಲ್ಲ ನೋಡ್ತೇವೆ ನಾವು ಈ ದಿವಸಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಆದ್ರೆ ಅಬ್ರಹಾಮನ ಬಗ್ಗೆ ನಾವು ನೋಡುವಾಗ ಅವನೇನಾಗಿದ್ದ ಅಂತಂದ್ರೆ ಚಂದ್ರನನ್ನ ಒಬ್ಬ ಪೂಜಿಸುವಂತಹ ಒಬ್ಬ ವ್ಯಕ್ತಿ ಆಗಿದ್ದ ಎಂಬುದಾಗಿ ಅವನ ಬಗ್ಗೆ ನಮಗ ಕಂಡು ಬರ್ತದೆ.
ಕಸ್ದಿಯರ ಯುಫ್ರಿಟಿಸ್ ನದಿಯ ಬಳಿಯಲ್ಲಿರ್ತಕ್ಕಂಥ ಊರ್ ಎಂಬಂಥ ಒಂದು ಶಹರದಿಂದ, ಪಟ್ಟಣದಿಂದ ದೇವರು ಅವನನ್ನ ಆರಿಸಿಕೊಂಡ, ಅವನನ್ನ ಕರೆದನು ಅಂತ ಹೇಳಿ ನಾವು ನೋಡ್ತೀವಿ. ಅಬ್ರಹಾಂ ವಾಸ್ ಫ್ರಮ್ ಊರ್ ಆಫ್ ಚಾಲ್ದಿಯನ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ನಮಗ ಅಲ್ಲಿ ಹೇಳಲಾಗಿದೆ. ಕಸ್ದಿಯರ ಊರು ಅದೆಲ್ಲಿತ್ತಂತಂದ್ರೆ ಯುಫ್ರಿಟಿಸ್ ನದಿಯ ಬಳಿಯಲ್ಲಿತ್ತು. ನಿಮಗೆ ಗೊತ್ತಿದೆ ಯುಫ್ರಿಟಿಸ್ ನದಿ, ಅದರ ಒಂದು ಉಲ್ಲೇಖ ನಮಗೆ ಸತ್ಯವೇದದಲ್ಲಿ ಬರ್ತದೆ. ಮತ್ತು ಆ ನದಿಯ ಒಂದು ಫಲವತ್ತಾದಂತಹ ನಾಡಿನ ಅಥವಾ ನದಿಯ ಬಳಿಯಲ್ಲಿದ್ದಂತಹ ನಾಡಾದಂಥ ಊರ್ನಿಂದ ಅವನನ್ನ ಕರೆದನೆ ಅಂತ ಹೇಳಿ ಅವನ ವಿಷಯವಾಗಿ ನಮಗ ಹೇಳಲ್ಪಟ್ಟಿದೆ. ಅವನು ಏನಾಯ್ತು ಅಂತಂದ್ರೆ, ಅಬ್ರಹಾಮನು ಅವನನ್ನ ಕರೆದಾಗ, ನೀನು ಏನ್ ಮಾಡು, ನಿನ್ನ ಜನರನ್ನ ಬಿಟ್ಟು ನನ್ನ ಹಿಂದೆ ಬಾ ಎಂಬುದಾಗಿ ದೇವರು ಅವನನ್ನ ಕರೀತಾನೆ. ನಮಗ ಅದರ ಉಲ್ಲೇಖ 12ನೇ ಅಧ್ಯಾಯದಲ್ಲಿ ಬರ್ತದೆ. ಒಂದೆರಡು ವಚನಗಳನ್ನು ಓದಿದ್ರೆ ಇನ್ನೂ ಹೆಚ್ಚು ನಮಗ ಕ್ಲಾರಿಟಿ ಬರ್ತದೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಅದನ್ನು ಓದ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯೆಹೋವನು ಅಬ್ರಹಾಮನಿಗೆ, 12ನೇ ಅಧ್ಯಾಯ 1ನೇ ವಚನ, ಅಬ್ರಹಾಮನಿಗೆ ನೀನು ಸ್ವದೇಶವನ್ನ ಬಿಟ್ಟು, ಸ್ವದೇಶವನ್ನು ಅಂತ ಹೇಳ್ತಾನೆ. ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಓದ್ರಿ. ನೀನು ನಿನ್ನ ಸ್ವದೇಶವನ್ನು ಅಂತ ಹೇಳ್ತಾನೆ. ಎರಡನೇದಾಗಿ ಬಂಧು ಬಳಗವನ್ನು ಅಂತ ಹೇಳ್ತಾನೆ. ಅಂದ್ರೆ ಇನ್ನೂ ಅದಾವಂತ ಅದರ ಅರ್ಥ. ವನ್ನು ಅಂತ ಹೇಳುವಾಗ ಇನ್ನೂ ಅದಾವೆ, ಅವನು ಕೂಡ ನೀನು ಬಿಡಬೇಕು ಅಂತ ಹೇಳಿ ಅದರ ಅರ್ಥ. ಮೊದಲೇದಾಗಿ ಹೇಳ್ತಾನೆ ಸ್ವದೇಶವನ್ನು ಬಿಡ್ಬೇಕು ನೀನು, ಅಂದ್ರೆ ಅಷ್ಟೇ ಅಲ್ಲ, ಇನ್ನೂ ಏನ್ ಬಿಡ್ಬೇಕಪ್ಪ ನೀನು ಅಂತಂದ್ರೆ ಬಂಧು ಬಳಗವನ್ನು ಬಿಡಬೇಕು ಅಂತ ಹೇಳ್ತಾನೆ. ಮೂರನೇದಾಗಿ ತಂದೆಯ ಮನೆಯನ್ನು ಅಂತ ಹೇಳ್ತಾನೆ, ಅಂದ್ರೆ ತಂದೆಯ ಮನೆಯನ್ನು ಕೂಡ ನೀನು ಬಿಡಬೇಕು ಅಂತ ಹೇಳ್ತಾನೆ. ಮತ್ ನಾಲ್ಕನೇದಾಗಿ ಹೇಳ್ತಾನೆ, ಇವುಗಳನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ನೋಡಿ, ದೇವರ ಒಂದು ಮಾತು ಅಬ್ರಾಹ್ಮನಿಗೆ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಇಳಿದು ಬಂದಿದೆ, ಅಥವಾ ಅವನಿಗೆ ಕೇಳಿಸ್ತಾ ಇದೆ ಎಂಬುದಾಗಿ ನಮಗ ಇಲ್ಲಿ ನಾವು ಅದನ್ನ ಕಾಣ್ತೇವೆ. ಈ ರೀತಿಯಾಗಿ ಅವನು ಸ್ವದೇಶವನ್ನ ಬಿಡ್ಬೇಕಾಯ್ತು, ಬಂಧು ಬಳಗವನ್ನ ಬಿಡ್ಬೇಕಾಯ್ತು, ತಂದೆಯ ಮನೆಯನ್ನು ಬಿಡ್ಬೇಕಾಯ್ತು, ಮತ್ತು ಆತನು ಹೋಗ್ಬೇಕಾದಂತ ಒಂದು ಸ್ಥಳ ಯಾವ್ದಾಗಿತ್ತಂತಂದ್ರೆ ಕಾಣದಂತ ಒಂದು ದೇಶ. ನಾನು ತೋರಿಸುವ ದೇಶಕ್ಕೆ ನೀನು ಬರಬೇಕು ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳ್ತಾನೆ. ಸೊ ಇಟ್ ವಾಸ್ ಅನ್ನೋನ್ ಲ್ಯಾಂಡ್. ಅದನ್ನು ಅವನು ಕಂಡಿರ್ಲಿಲ್ಲ, ಅದರ ಬಗ್ಗೆ ಆತನು ಕೇಳಿರ್ಲೇ ಇಲ್ಲ ಅಂತ ಹೇಳಿ ನಮಗ ಅನಿಸ್ತದೆ. ಆದ ಕಾರಣ ದೇವ್ರು ಹೇಳ್ತಾನೆ, ನಾನು ತೋರಿಸುವಂತಹ ದೇಶಕ್ಕೆ ನೀನು ಬರಬೇಕು ಎಂಬುದಾಗಿ ದೇವರು ಅವನನ್ನ ಕರೆದಾಗ, ಅವನ ಒಂದು ಧ್ಯಾನ ಅಥವಾ ಅವನ ವಿಷಯವಾಗಿ ನಾವು ಮುಂದೆ ನೋಡುವಾಗ, ಅವನು ಯಾವ ಪಟ್ಟಣವನ್ನ ಎದುರು ನೋಡ್ತಾ ಇದ್ದ ಎಂಬುದರ ಒಂದು ತಿಳುವಳಿಕೆ ನಮಗ ಬರ್ತದೆ. ಅದು ಈಗಲೇ ಅದರ ಬಗ್ಗೆ ಹೇಳುವುದಿಲ್ಲ, ಆದರೆ ದೇವರ ಯೋಜನೆ ಏನಾಗಿತ್ತು, ನಾನು ತೋರಿಸುವ ದೇಶಕ್ಕೆ ನೀನು ಬರಬೇಕು ಎಂಬುದಾಗಿ ಹೇಳುವಾಗ, ದೇವರು ಯಾವ ದೇಶವನ್ನ ಅವನಿಗಾಗಿ ತೋರಿಸ್ಲಿಕ್ಕೆ ಇಟ್ಟಿದ್ದ ಎಂಬುದನ್ನ ನಾವು ತಿಳ್ಕೊಳ್ಳುವುದು ಬಹಳ ಅವಶ್ಯ. ಯಾಕಂದ್ರೆ ದೇವರು ಹಾಗೇ ಅವನನ್ನು ಕರೀಲಿಲ್ಲ, ಆದ್ರೆ ಗಾಡ್ ಹ್ಯಾಡ್ ಎ ಪ್ಲಾನ್ ಫಾರ್ ಹಿಸ್ ಲೈಫ್, ಗಾಡ್ ಹ್ಯಾಡ್ ಪ್ರಿಪೇರ್ಡ್ ಎ ಪ್ಲೇಸ್ ಫಾರ್ ಹಿಮ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಅದು ಎಲ್ಲಿ ಬರ್ತದಪ್ಪ ಅಂತ ಹೇಳಿ ನಿಮ್ಗ ಒಂದು ಕುತೂಹಲ ಇರಬೇಕು. ಆದ ಕಾರಣ ಅದನ್ನ ನೋಡೇ ಬಿಡೋಣ. ಅಲ್ಲಿ ನಮಗ ಇಲ್ಲಿ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದಂತಹ ಒಂದು ಪತ್ರದಲ್ಲಿ ನಮಗ 10ನೇ ವಚನ ನೀವು ಓದಿದ್ರೆ ಅದರಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವನ್ನ ನಾವು ಕಾಣ್ತೇವೆ. ಇಬ್ರಿಯ 11 ವರ್ಸ್ 10, 10ನೇ ವಚನ ನೋಟ್ ಮಾಡ್ಕೊಂಡು ಹೋದ್ರೆ ಆಮೇಲೆ ನಾನು ಈಗ ಓದ್ತೇನೆ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದನು ಎಂಬುದಾಗಿ ಅಲ್ಲಿ ಬಹಳ ಸುಂದರವಾದಂತಹ ವಿವರಣೆಯನ್ನ ನಮಗ ಇಬ್ರಿಯ ಗ್ರಂಥಕರ್ತನು ಹೇಳಿದ್ದಾನೆ. ನೋಡ್ರಿ ಎಷ್ಟು ಚಂದವಾಗಿದೆ. ಸ್ವಲ್ಪ ನೀವು ಅದನ್ನ ಲಕ್ಷ್ಯ ಕೊಟ್ಟು ಅಥವಾ ಅದನ್ನ ಧ್ಯಾನ ಪೂರ್ವಕವಾಗಿ ಓದಿದ್ರೆ, ಅಬ್ರಹಾಮನ ಒಂದು ದೇವರು ಅವನಿಗೆ ತೋರಿಸಿದಂಥ ಅಥವಾ ನಾನು ತೋರಿಸುವಂತಹ ದೇಶ ಎಂಬುದಾಗಿ ದೇವರು ಹೇಳುವಾಗ ಅಬ್ರಹಾಮನು ಅದನ್ನ ನಂಬಿದ. ಮತ್ತು ಅದೇನಾಗಿತ್ತು ಅಂತಂದ್ರೆ, ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣ. ಆ ಪಟ್ಟಣ ಹೇಗಿತ್ತು? ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣ. ಅಷ್ಟೇ ಅಲ್ಲದೆ, ಅಂದರೆ
ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ಯಾರು ಅದನ್ನು ಸಂಕಲ್ಪಿಸಿದ್ರು? ದೇವರು ತಾನೇ ಅದನ್ನು ಸಂಕಲ್ಪಿಸಿದ್ದ. ಅಷ್ಟೇ ಅಲ್ಲದೆ ನಿರ್ಮಿಸಿದ್ದ ಎಂಬುದಾಗಿಯೂ ಸಹ ನಮಗ ಅದು ಕಂಡು ಬರ್ತದೆ. ಓಕೆ, ಹಾಗಾದ್ರೆ ಆ ಪಟ್ಟಣ ಯಾವುದು ಅಂತ ಅದನ್ನು ಸಹ ನೋಡೇ ಬಿಡೋಣ ತಡ್ರಿ. ಈಗ ಅದೆಲ್ಲಿ ಬರ್ತದ ಅಂತ ಹೇಳಿದ್ರೆ, ಪ್ರಕಟಣೆ ಪುಸ್ತಕಕ್ಕೆ ಬರ್ರಿ, ಅಲ್ಲಿ ನಮಗ ಅದು ಕಂಡು ಬರ್ತದೆ. ಆ ಆ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 14ನೇ ವಚನದ ಕಡೆಗೆ ನೀವು ಬಂದ್ರೆ ಅಲ್ಲಿ ನಮಗ ಅದು ಕಂಡು ಬರ್ತದೆ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 14. ಇಲ್ಲೇನು ಹೇಳ್ತದೆ ನೋಡ್ರಿ, ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು, ಅವುಗಳ ಮೇಲೆ ಯಜ್ಞದ ಕುರಿಯಾದ ಆತನ 12 ಮಂದಿ ಅಪೋಸ್ತಲರ ಹೆಸರುಗಳು ಇದ್ದವು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ದೇವರು ಆ ಪಟ್ಟಣವನ್ನ ಕಲ್ಪಿಸಿದ, ನಿರ್ಮಿಸಿದ ಮತ್ತು ಅದನ್ನ ಅಬ್ರಹಾಮನಿಗೆ ಹೇಳಿದ. ಏನಂತ ಹೇಳಿ, ನೀನು ಆ ದೇಶಕ್ಕೆ ಬರಬೇಕು, ನಿನ್ನ ದೇಶ ಬಿಡಬೇಕು ಮತ್ತು ನಾನು ಹೇಳುವಂತಹ ದೇಶಕ್ಕೆ ನೀನು ಬರಬೇಕು ಎಂಬುದಾಗಿ ಹೇಳುವಾಗ ದೇವರ ಒಂದು ಉದ್ದೇಶ ಕೇವಲ ತಾತ್ಕಾಲಿಕವಾದಂಥದ್ದಾಗಿರ್ಲಿಲ್ಲ. ಅವನು ಕಾನಾನ್ ದೇಶಕ್ಕೆ ಹೋದ, ಕರೆಕ್ಟ್, ಅದರಲ್ಲಿ ಏನು ಇದಿಲ್ಲ, ಸಂಶಯ ಇಲ್ಲ. ಆದ್ರೆ ಅದಕ್ಕಿಂತ ಮುಂದೆ ಹೋಗಿ ಹಿ ವೆಂಟ್ ಫರ್ದರ್ ಆನ್. ದೇವರು ಅಬ್ರಾಹ್ಮನಿಗೋಸ್ಕರವಾಗಿ ನಿರ್ಮಿಸಿದಂತಹ ಒಂದು ಪಟ್ಟಣವನ್ನು ಸಹ ಇಲ್ಲಿ ನಮಗ ದೇವರು ತಿಳಿಸಿಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ದೇವರ ವಿಚಾರಗಳು, ದೇವರ ವಿಷಯಗಳು ಅಷ್ಟು ಅದ್ಭುತವಾಗಿವೆ ಎಂಬುದನ್ನ ನಾವು ಇಲ್ಲಿ ಕಾಣ್ತೇವೆ. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಗ್ರೇಟ್ ಥಿಂಗ್ಸ್ ಇನ್ ಲೈಫ್. ಅದ್ಭುತವಾದಂತಹ ದೊಡ್ಡ ವಿಷಯಗಳನ್ನ ದೇವರು ನಮಗೋಸ್ಕರವಾಗಿ ಯಾವಾಗಲೂ ಕಲ್ಪಿಸಿ, ನಿರ್ಮಿಸಿ ಅವುಗಳನ್ನ ನಮಗೆ ಕೊಡ್ತಾನೆ ಎಂಬುದನ್ನ ನಾವು ತಿಳ್ಕೊಂಡು ಆ ಒಂದು ಭರವಸೆಯಿಂದ ನಮ್ಮ ಜೀವಿತವನ್ನ ನಾವು ಮುಂದರಿಸಬೇಕು. ನಾವು ಕೇವಲ ಕಾಣುವಂತಹ ವಿಷಯಗಳನ್ನ ಅಷ್ಟೇ ನೋಡಿ ಅದನ್ನ ಅಷ್ಟೇ ಬಯಸುವುದಲ್ಲ, ಆದ್ರೆ ಕಾಣದಂತಹ ಅದ್ಭುತ ವಿಷಯಗಳನ್ನ ದೇವರು ನಮಗೋಸ್ಕರವಾಗಿ ಇಟ್ಟಿರುವಾಗ ನಮ್ಮ ದೃಷ್ಟಿಯನ್ನ ನಾವು ಚಾಚಬೇಕಂತ ಹೇಳ್ತೇನೆ. ವಿ ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್. ಚಾಚಬೇಕು ಇನ್ನು ನಾವು. ಆಗ ನಮ್ಗೆ ಏನಾಗ್ತದೆ ಅಂತಂದ್ರೆ ದೇವರ ಅದ್ಭುತ ವಿಷಯಗಳು, ವಿಚಾರಗಳು, ಮಾರ್ಗಗಳು ನಮಗ ಕಂಡು ಬರ್ತವೆ. ನಾವು ಸಾರಿ ನೋಡಿದಿವಲ್ಲ, ಯೆಶಾಯನ ಪ್ರವಾದನೆಯಲ್ಲಿ 55ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತು, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ಅವು ಭೂಮಿಗೆ ಆಕಾಶ ಎಷ್ಟು ಅಂತರವು ಅಷ್ಟು ಅಂತರವುಳ್ಳವಾಗಿವೆ ಎಂಬುದಾಗಿ ದೇವರು ತಾನೇ ಅದನ್ನ ಹೇಳಿದ್ದಾನೆ. ಅದರಲ್ಲಿ ಯಾವ ಸಂಶಯನೇ ಇಲ್ಲ. ಅಷ್ಟು ಅದ್ಭುತವಾದಂತಹ ದೇವರು ನಮ್ಮ ದೇವರಾಗಿರುವಾಗ ನಮ್ಮ ನಿರೀಕ್ಷೆ ಯಾವಾಗಲೂ ಅಂತಹ ಅದ್ಭುತ ದೇವರ ಮೇಲೆ ಇರುವಾಗ ನಮ್ಮ ಜೀವನ ಅದು ಯಾವಾಗಲೂ ಸುಖಕರವಾಗಿರ್ತದೆ. ನಮಗೆ ತೊಂದರೆ ಕಷ್ಟಗಳು ಬಂದ್ರೂ ಕೂಡ ತಾತ್ಕಾಲಿಕವಾದಂಥವುಗಳು ಎಂಬುದನ್ನ ಪೇತ್ರನು ಸಹ ತನ್ನ ಪುಸ್ತಕದಲ್ಲಿ ಹೇಳ್ತಾನೆ, ತನ್ನ ಪತ್ರದಲ್ಲಿ ಹೇಳ್ತಾನೆ. ಅವುಗಳು ತಾತ್ಕಾಲಿಕ, ದೇ ಆರ್ ಟೆಂಪರರಿ. ಬಟ್ ನಮಗ ಇರ್ತಕ್ಕಂತಹ ನಿರಂತರವಾದಂತಹ ವಿಷಯಗಳು ನಮ್ಮ ಮುಂದೆ ಇರುವಾಗ, ಮುಂದೆ ಆಗತಕ್ಕಂತ ವಿಷಯಗಳು ಬಹಳ ಭವ್ಯವಾಗಿರುವಾಗ ಇವೇನಾಗಿವೆ ಅಂತಂದ್ರೆ ನಥಿಂಗ್. ದೀಸ್ ಆರ್ ನಥಿಂಗ್ ಎಂಬುದನ್ನ ಪೇತ್ರನು ಸಹ ಸುಂದರವಾದ ರೀತಿಯಲ್ಲಿ ವಿವರಿಸ್ತಾನೆ. ಈ ರೀತಿಯಾಗಿ ಅಬ್ರಹಾಮನ ಕನಸಿನ ಪಟ್ಟಣ ಅದೇನಾಗಿತ್ತು ಅಂತಂದ್ರೆ, ಅದು ಅದ್ಭುತವಾದಂತಹ ದೇವರು ಕಲ್ಪಿಸಿ ನಿರ್ಮಿಸಿದಂತಹ ಒಂದು ಪಟ್ಟಣವಾಗಿತ್ತು. ಅದು ನಮಗ ದೇವರ ವಾಕ್ಯದ ಇಬ್ರಿಯರ ಪುಸ್ತಕದಲ್ಲಿ ಮತ್ತು ಪ್ರಕಟಣೆ ಪುಸ್ತಕದಲ್ಲಿಯೂ ಸಹ ಅದರ ವಿಷಯವಾಗಿ ನಾವು ನೋಡಿದ್ದೇವೆ. ಹೀಗಿರುವಾಗ ಈ ಒಂದು ಆದಿಕಾಂಡ ಪುಸ್ತಕದಲ್ಲಿ ಬರ್ತಕ್ಕಂತಹ ಮೊದಲೇ ವ್ಯಕ್ತಿಯ ವಿಷಯವಾಗಿ ನಾವು ನೋಡುವಾಗ ಅವನನ್ನ ದೇವರು ಯಾವ ರೀತಿಯಾಗಿ ಕರೆದ ಮತ್ತು ಅವನು ಯಾವ ರೀತಿಯಾಗಿ ಅದಕ್ಕೆ ಓಗೊಟ್ಟನು ಅಂತ ಹೇಳಿ ನಮಗ ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅಬ್ರಹಾಮನು ಏನಾದ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಹ ದೇವರು ಹೇಳ್ತಾನೆ ನೋಡ್ರಿ ಅವನಿಗೆ. 2ನೇ ವಚನಕ್ಕೆ ನಾವು ನೋಡೋಣ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೋಡ್ರಿ, 2 ವಿಷಯಗಳು ಮತ್ತೆ ಇಲ್ಲಿ. ಜನಾಂಗ ದೊಡ್ಡದು, ಅಷ್ಟೇ ಅಲ್ಲದೇನೆ ಹೆಸರು ಪ್ರಖ್ಯಾತಿ. ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ತನ್ನ ಆಶೀರ್ವಾದವನ್ನ ಅಬ್ರಹಾಮನಿಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ. ನಿನ್ನ ಜನಾಂಗ ದೊಡ್ಡದು, ನಿನ್ನ ಹೆಸರು ಪ್ರಖ್ಯಾತಿಗೆ ಬರುವಂತೆ ಮಾಡ್ತೇನೆ. ಅಷ್ಟೇ ಅಲ್ಲದೆ 3ನೇದಾಗಿ ಹೇಳ್ತಾನೆ, ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ಹೇಳ್ತಾನೆ. ದೇವರ ಆಶೀರ್ವಾದಕ್ಕೆ ಮೂಲನಾದಂತಹ ಅಥವಾ ಕಾರಣನಾದಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ದಾರೆ ಅಂತಂದ್ರೆ
ಅಬ್ರಹಾಮನು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ 4ನೇ ವಚನಕ್ಕೆ ನಾವು ಬರುವಾಗ ಅವನು ಈ ಒಂದು ಊರ್ ಪಟ್ಟಣವನ್ನ ಖಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. he was 75 years of age. ನೋಡ್ರಿ, ಸಾಮಾನ್ಯವಾಗಿ ನೋಡುವಾಗ 75 ಎಷ್ಟೋ ಜನ 75 ರೀಚೂ ಆಗುದಿಲ್ಲ. ಆದರೆ ಅಬ್ರಹಾಮನು ಆಗಿನ ಕಾಲದಲ್ಲಿ 75 ವರ್ಷದವನಾಗಿ ಈ ಒಂದು ಆಶೀರ್ವಾದವನ್ನ ದೇವರಿಂದ ಪಡ್ಕೊಂಡಂತಹ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳಿ ನಮಗ ಕಂಡು ಬರ್ತದೆ. ಇನ್ನು ಕೆಲವು ವಿಷಯಗಳನ್ನ ನಾವು ನೋಡೋಣ ಅಬ್ರಹಾಮನ ವಿಷಯವಾಗಿ. ಅವನ ವಿಷಯವಾಗಿ ಪ್ರಮುಖವಾದಂತಹ ಕೆಲವು ವಿಚಾರಗಳನ್ನ ನಾನು ಅಷ್ಟೇ ಹೇಳ್ತೇನೆ. ಯಾಕಂದ್ರೆ ಅವನ ಬಗ್ಗೆ ನಮಗೆಲ್ಲ ಗೊತ್ತದೆ. ಅವನ್ ಏನೇನಾಯ್ತು, ಅವನ ಮಕ್ಕಳು ಯಾರು, ಅವನಿಗೆ ಅವನ ಜೀವನದಲ್ಲಿ ಆದಂತಹ ಘಟನೆಗಳು ಏನೇನು, ಎಲ್ಲವುಗಳು ನಮ್ಗೆ ಗೊತ್ತಿವೆ. ಆದ್ರೆ ಈ ಹೊತ್ತು ನಾನು ಜಸ್ಟ್ ನಿಮಗ ಸಮಯದ ಅಭಾವದಿಂದ ಅಟ್ಲೀಸ್ಟ್ ಇಬ್ಬರು ಆ ವ್ಯಕ್ತಿಗಳ ಬಗ್ಗೆ, ದಿಗ್ಗಜರ ಬಗ್ಗೆ ನಾವು ಪ್ರಯತ್ನ ಮಾಡೋಣ ನೋಡ್ಲಿಕ್ಕೆ. ಇಲ್ಲದೆ ಹೋದ್ರೆ ಮತ್ತೆ ಬೆಳೆಸ್ಬೇಕಾಗ್ತದೆ. ಆದ ಕಾರಣ ಅಬ್ರಹಾಮ ಏನಾಗಿದ್ದ ಅಂತಂದ್ರೆ ನಂಬಿಕೆಯ ಪುರುಷನಾಗಿದ್ದ. ಸೊ ಹಿ ವಾಸ್ ಎ ಮ್ಯಾನ್ ಆಫ್ ಫೇತ್ ಎಂಬುದಾಗಿ ಅಬ್ರಹಾಮನ್ ಜೀವನದಲ್ಲಿ ನಾವು ಕಾಣ್ತೇವೆ. ದೇವರು ಹಾಗೆ ಹೇಳಿದ ಕೂಡಲೇ ಅವನು ನಂಬಿಬಿಟ್ಟ. ಹಿ ಡಿಡ್ ನಾಟ್ ಕ್ವಶನ್ ಗಾಡ್. ದೇವರನ್ನ ಪ್ರಶ್ನಿಸ್ಲಿಲ್ಲ. ದೇವರೇ, ನಾನು ಯಾವ ಶಹರನೇ ನೋಡಿಲ್ಲ, ನಾ ಎಲ್ಲಿ ಹೋಗ್ಲಿ, ಹೇಗ್ ಮಾಡ್ಲಿ, ನಂದಿಷ್ಟೆಲ್ಲ ಆಸ್ತಿ ಪಾಸ್ತಿಗಳಿವೆ ಮತ್ತು ನನ್ನ ಜನರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಾನು ಹೇಗ್ ಹೋಗ್ಲಿ ಎಂಬುದಾಗಿ ಆತನ ಎಂದಿಗೂ ಅಲ್ಲಿ ಹೇಳಿದ್ರ ಬಗ್ಗೆ ನಾವು ನೋಡುದು. ಅವನೇನ್ ಮಾಡ್ದ ಅಂತಂದ್ರೆ ದೇವರ ಮಾತನ್ನ ನಂಬಿದ ಮತ್ತು ದೇವರ ಮಾರ್ಗವನ್ನ ಅನುಸರಿಸಿದ ಎಂಬುದಾಗಿ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ಕಂಡು ಬರ್ತದೆ. ಈ ರೀತಿಯಾಗಿ ಅಬ್ರಹಾಮನ ನಂಬಿಕೆ ಇಲ್ಲಿ ಅವನ ಜೀವನದಲ್ಲಿ ಕಾಣುವಂತಹ ಒಂದು ಮುಖ್ಯ ವಿಷಯ. ಅಬ್ರಹಾಮ ಅಂತ ಅನ್ನುವಾಗ ನಿಮ್ ಕಣ್ಣು ಮುಂದೆ ಬರುವಂತಹದ್ದು ಏನಂತಂದ್ರೆ ನಂಬಿಕೆ. ನಂಬಿದ ದೇವರನ್ನ, ದೇವರು ಅವನ ನಂಬಿಕೆಯನ್ನು ನೀತಿ ಎಂಬುದಾಗಿ ಎಣಿಸಿದ ಅಂತ ಹೇಳಿ ಆದಿಕಾಂಡ ಪುಸ್ತಕದಲ್ಲಿಯೂ ಸಹ ಅದರ ಉಲ್ಲೇಖವನ್ನ ನಾವು ನೋಡ್ತೇವೆ. ಅಬ್ರಹಾಮನು ದೇವರನ್ನ ನಂಬಿದನು ಮತ್ತು ಆ ನಂಬಿಕೆಯು ಅವನ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಹೀಗೆ ನಂಬಿಕೆಯ ಪುರುಷ ಅಬ್ರಹಾಮ. ಅವನಿಗೆ ನಂಬಿಕೆಯ ತಂದೆ ಅಂತ ಹೇಳ್ತಾರೆ. ಹಿ ಇಸ್ ದ ಫಾದರ್ ಆಫ್ ಫೇತ್ ಎಂಬುದಾಗಿಯೂ ಸಹ ನಾವು ಅವನ ಬಗ್ಗೆ ಕಾಣ್ತೇವೆ. ಅಂದ್ರೆ ಫಾದರ್ ಅಂದ್ರೆ ಎಷ್ಟು ಮೂಲ ಪುರುಷ ಅಂತ ಹೇಳಿ ಅದರ ಅರ್ಥ. ಮೂಲ ಪುರುಷ. ಹಿ ವಾಸ್ ಅ ಮ್ಯಾನ್ ಹೂ ವಾಸ್ ಏನಂತಾರೆ ಅದಕ್ಕೆ, ಅವನು ನಂಬಿಕೆಯ ತಂದೆ ಆಗಿದ್ದ ಮತ್ತು ನಂಬಿಕೆಯ ಮೂಲ ಪುರುಷನೂ ಆಗಿದ್ದ ಎಂಬುದಾಗಿ ಅಬ್ರಹಾಮನ ವಿಷಯ ನಾವು ನೆನ್ಪಿಟ್ಕೊಳ್ಳೋಣ. ಲೆಟ್ಸ್ ಬಿ ಪೀಪಲ್ ಆಫ್ ಫೇತ್. ದೇವರು ಹೇಳುವಾಗ ದೇವರಿಗೆ ನಾವು ಮರು ಮಾತನಾಡೋದು ಬೇಡ. ಲೆಟ್ಸ್ ನಾಟ್ ಕ್ವೆಶ್ಚನ್ ಹಿಮ್. ದೇವರ ಹೀಗ್ಯಾಕೆ, ಅಥವಾ ಯಾವಾಗ, ಎಲ್ಲಿ, ಏನು, ಈ 4 ವಿಷಯಗಳನ್ನ ಯಾವಾಗಲೂ ನಾವು ಬಹಳಷ್ಟು ನಮ್ಮ ತಲೆಯಲ್ಲಿ ಓಡಾಡ್ತಿರ್ತೇವೆ. ಯಾವಾಗಲೂ ಏನಂತ ಹೇಳಿ, ವಾಟ್ ಯಾವುದು, ವೇರ್ ಎಲ್ಲಿ, ವೈ ಯಾಕೆ, ವೆನ್ ಯಾವಾಗ, ಈ 4 ಡಬ್ಲ್ಯೂಗಳು ಯಾವಾಗಲೂ ನನ್ನ ತಲೆಯಲ್ಲಿ ಓಡಾಡ್ತಿರ್ತವೆ. ಆದ ಕಾರಣ ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ಇದರ ಬಗ್ಗೆ ಗಮನ ಕೊಡ್ರಿ. ನೀವು ದೇವರು ಹೇಳುವಾಗ ಈ 4 ಡಬ್ಲ್ಯೂಗಳ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ವೈ, ವಾಟ್, ವೇರ್, ವೆನ್, ವೈ ಅವುಗಳ ವಿಷಯವಾಗಿ ನಾವು ವಿಚಾರ ಮಾಡೋದು ಬೇಡ. ಆದ್ರೆ ದೇವರು ಹೇಳ್ತಾನೆ, ಅದು ಆಗ್ತದೆ, ಬಸ್ ಅಷ್ಟೇ. ಅದರ ಬಗ್ಗೆ ನಾವು ಭರವಸೆಯಿಂದ ಜೀವಿಸುವಾಗ ದೇವರ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಬ್ರಹಾಮನು ಅನುಭವಿಸಿದ, ಆಶೀರ್ವಾದ ನಿಧಿಯಾದ, ದೊಡ್ಡ ಜನಾಂಗ ಆಯ್ತು, ಅವನ ಮೂಲಕವಾಗಿ ಆಶೀರ್ವಾದವನ್ನ ದೇವರು ಲೋಕಕ್ಕೆ ಕೊಟ್ಟನು ಎಂಬುದಾಗಿ ಅವನ ಬಗ್ಗೆ ಈಗಾಗಲೇ ನಾವು ಓದಿದಂತ ವಚನಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಹೀಗೆ ನಮ್ಮ ಜೀವನದಲ್ಲಿ ಅಬ್ರಹಾಮನ ನಂಬಿಕೆ ನಮ್ಮ ನಂಬಿಕೆ ಆಗಿರಲಿ. ಲೆಟ್ಸ್ ನಾಟ್ ಕ್ವಶನ್ ಗಾಡ್, ಬಟ್ ಲೆಟ್ಸ್ ಒಬೇ ಗಾಡ್. ಇಂಪ್ಲಿಸಿಟ್ ಒಬಿಡಿಯನ್ಸ್ ಎಂಬುದಾಗಿ ನಾವು ಅದರ ಬಗ್ಗೆ ಇಂಗ್ಲಿಷ್ ನಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಅವನ ನಂಬಿಕೆ ಅವನಿಗೆ ಒಂದು ನೆಕ್ಸ್ಟ್ ಸ್ಟೆಪ್ ತೆಗೆದುಕೊಳ್ಳಿಕ್ಕೆ ಅವನಿಗೆ ಸಹಾಯ ಮಾಡಿ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸ್ಟೆಪ್ಸ್ ಗಳನ್ನ, ಈಗ ನೀವು ಯಾವ್ದಾದ್ರು ಎಜುಕೇಶನ್ ತಗೊಂಡ್ರೆ ಯು ವಿಲ್ ಹ್ಯಾವ್ ಸ್ಟೆಪ್ಸ್ ಟು ಗೋ ಅಪ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಈ ರೀತಿಯಾಗಿ ನಾವು ಬೆಳೀತಾ ಹೋಗ್ತೇವೆ. ಅದೇ ರೀತಿಯಾಗಿ ನಂಬಿಕೆಯ ಮೂಲಕವಾಗಿ ಉಂಟಾದಂತಹ ಒಂದು ನೆಕ್ಸ್ಟ್ ಸ್ಟೆಪ್ ಇನ್ ದ ಲೈಫ್ ಆಫ್ ಅಬ್ರಹಾಮ್ ಈಸ್ ಒಬಿಡಿಯನ್ಸ್. ನಂಬಿಕೆ ಅವನಲ್ಲಿದ್ದ ಕಾರಣ ದೇವರಿಗೆ ಆತನು ವಿಧೇಯನಾದನ ಅಂತ ಹೇಳಿ ಅಲ್ಲಿ ಕಂಡು ಬರ್ತದೆ. ನಾವು ಆದಾಮನ ಬಗ್ಗೆ ನೋಡುವಾಗ, ಆದಾಮನು ದೇವರು ಹೇಳಿದಂತಹ ಮಾತನ್ನ ನಂಬಿದ್ದರೆ ಅವನು ದೇವರ ಮಾತಿಗೆ ವಿಧೇಯನಾಗ್ತಾ ಇದ್ದ.
ಆದರೆ ದೇವರ ಮಾತಿನ ಮೇಲೆ ಸಂಶಯವನ್ನು ಹುಟ್ಟಿಸಿದಂತ ಸೈತಾನನನ್ನು ಆತನ ಮಾತನ್ನು ಕೇಳಿ ದೇವರಿಗೆ ಅವಿಧೇಯನಾದನು ಎಂಬುದಾಗಿ ಅಲ್ಲಿ ನಮಗ ಅವನ ಜೀವನದಲ್ಲಿ ನಾವು ಕಾಣ್ತೇವೆ. ಎಷ್ಟು ಸ್ಪಷ್ಟ ಇದೆ ನೋಡ್ರಿ. ಅಬ್ರಾಮ ನಂಬಿದ, ವಿಧೇಯನಾದ. ಆದಮ ನಂಬಲಿಲ್ಲ, ಸಂಶಯ ಪಟ್ಟ, ಅವಿಧೇಯನಾದ. ಅವಿಧೇಯನಾದ ಕಾರಣ ತನ್ನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ಹೊರಗೆ ಹಾಕಿಸ್ಕೊಂಡ ಅಂತೇಳಿ ಅವನ ಬಗ್ಗೆ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ನಂಬಿಕೆಯ ಫಲ ವಿಧೇಯತೆ. ನಾವು ಯಾವಾಗ ನಂಬ್ತೇವೆ ದೇವರನ್ನ, ಅವಾಗ ದೇವರಿಗೆ ವಿಧೇಯರಾಗ್ತೇವೆ. ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ದ ಲೈಫ್, ಇನ್ ದ ಸ್ಪಿರಿಚುವಲ್ ಲೈಫ್. ಅಬ್ರಾಹ್ಮ ನಂಬಿ ವಿಧೇಯನಾದ. ಓಕೆ, ಅವನ ಬಗ್ಗೆ ಇನ್ನೂ ಏನು ಹೆಚ್ಚಿನ ನಾವು ನೋಡ್ತೇವೆ ಅಂತಂದ್ರೆ, ಅಬ್ರಾಹ್ಮನನ್ನ ದೇವರ ಮಿತ್ರನು ಎಂಬುದಾಗಿ ಕರೀತಾರೆ. ಓಕೆ, ಅದನ್ನು ಎಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಿಮ್ಗೆ ಕುತೂಹಲ ಇರಬೇಕು. ಓದ್ ನೋಡೇ ಬಿಡೋಣ ಅದನ್ನ. ಯೆಶಾಯನ ಪ್ರವಾದನೆಯ ಗ್ರಂಥದ ಕಡೆಗೆ ಬರ್ರಿ. 41ನೇ ಅಧ್ಯಾಯ 8ನೇ ವಚನ. ಐಸಯ ಚಾಪ್ಟರ್ 48 ವರ್ಸ್ 1 ಎಂಬುದಾಗಿ ನಮಗ ಅಲ್ಲಿ ಹೇಳಲ್ಪಟ್ಟಂತಹ ಮಾತನ್ನ ನೋಡೋಣ. 41 verse 8 of Isaiah's prophecy. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಾಹ್ಮನ ಸಂತತಿಯೇ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ಅಬ್ರಾಹ್ಮನ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ. ದಿಸ್ ಇಸ್ ಸ್ಪೋಕನ್ ಬೈ ಗಾಡ್ ಹಿಮ್ಸೆಲ್ಫ್. ದೇವರು ಹೇಳಿದ್ದಾನೆ ಇದನ್ನ ತನ್ನ ಸೇವಕನ ಮೂಲಕ. ಯೆಶಾಯ ಪ್ರವಾದಿಯ ಮೂಲಕವಾಗಿ ಹೇಳಿದಂತ ಮಾತು ಏನಂತಂದ್ರೆ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ ಎಂಬುದಾಗಿ ಇಲ್ಲಿ ಹೇಳುವಾಗ ದೇವರು ಅಬ್ರಹಾಮನ ಬಗ್ಗೆ ಎಷ್ಟು ನಿಕಟತೆಯನ್ನು ಹೊಂದಿದಂತ ದೇವರಾಗಿದ್ದ. ದೇವರೊಂದಿಗೆ ಅವನ ಸಂಬಂಧ ಎಷ್ಟು ನಿಕಟವಾಗಿತ್ತು. ಹೌ ಕ್ಲೋಸ್ ವಾಸ್ ದ ರಿಲೇಶನ್ಶಿಪ್ ಆಫ್ ಗಾಡ್ ವಿತ್ ಅಬ್ರಹಾಂ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಎಂದಾದ್ರೂ ನಾವು ವಿಚಾರ ಮಾಡಿದ್ದೇವಾ ಇದನ್ನ? ದೇವರು ಅಬ್ರಾಹ್ಮನಿಗೆ ತನ್ನ ಸ್ನೇಹಿತ ಎಂಬುದಾಗಿ ಕರೀಬೇಕಾದ್ರೆ ಅಬ್ರಾಹ್ಮನು ಎಷ್ಟು ಕ್ಲೋಸ್ ಆಗಿರ್ಬೇಕು ದೇವರು ಕೂಡ ಅಂತೇಳಿ ನಮಗ ಅದರ ಒಂದು ತಾತ್ಪರ್ಯ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಐಸಯ 41 verse 8 ನೆನ್ಪಿಟ್ಕೊಂಡ್ರಿ ಯಾವಾಗ್ಲೂ. ಅಲ್ಲಿ ದೇವರು ಅಬ್ರಾಹ್ಮನಿಗೆ ಕರೀತಾನೆ, ನನ್ನ ಮಿತ್ರನಾದಂತ ಅಬ್ರಾಹ್ಮನ ಸಂತತಿಯೇ ಎಂಬುದಾಗಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗ we go close to God, we see great things in our life, in our experience great things in our life. ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ನಾವು ಅನುಭವಿಸಬೇಕು. ಹಾಗಾದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕು. ಎಷ್ಟು ನಾವು ದೇವರ ಸಮೀಪಕ್ಕೆ ಬರ್ತೇವೋ ಅಷ್ಟು ಅದ್ಭುತಗಳನ್ನ ನಾವು ಕಾಣ್ತೇವೆ, ಅನುಭವಿಸ್ತೇವೆ. ಆದ ಕಾರಣ ಯಾಕೋಬನು ಸಹ ಹೇಳ್ತಾನೆ ಏನಂತ ಹೇಳಿ, ದೇವರ ಸಮೀಪಕ್ಕೆ ಬನ್ರಿ, ಸೈತಾನನನ್ನ ಎದುರಿಸಿರಿ, ಆತನು ಓಡಿ ಹೋಗ್ತಾನೆ. ಎಷ್ಟು ಸುಂದರವಾದಂತಹ ಮಾತನ್ನ ಯಾಕೋಬನು ಸಹ ಬರೆದಿದ್ದಾನೆ ತನ್ನ ಪತ್ರದಲ್ಲಿ. ಸಣ್ಣ ಒಂದು ಪತ್ರದಲ್ಲಿ ಆತನು ಹೇಳ್ತಾನೆ ಏನಂತ ಹೇಳಿ, ದೇವರ ಸಮೀಪಕ್ಕೆ ಬನ್ರಿ, ಸೈತಾನನ ಎದುರಿಸ್ರಿ, ಆಗ ಆತನು ಓಡಿ ಹೋಗ್ತಾನೆ. ಎಷ್ಟೋ ಸಲ ಸೈತಾನ ಓಡಿಸುವುದು ಬಹಳ ಡಿಫಿಕಲ್ಟ್ ಆಗಿಬಿಡ್ತದೆ ನಮಗ. ವಿ ಡೋಂಟ್ ನೋ ಹೌ ಟು ಫೇಸ್ ಸೇಟನ್ ಅಂಡ್ ಹಿಸ್ ಚಾಲೆಂಜಸ್. ನಮ್ಮ ಮುಂದೆ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ತಂದಿಟ್ಟು ಬಿಡ್ತಾನೆ, ದೊಡ್ಡ ಸಮಸ್ಯೆಗಳನ್ನ ತಂದು ಹಾಕ್ಬಿಡ್ತಾನೆ. ನಾವ್ ಏನ್ ಮಾಡ್ಬೇಕಪ್ಪ ಅನ್ನುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮನ್ನ ಆತನು ತೂರಿ ಬಿಡ್ತಾನೆ. ಯಾರು? ಸೈತಾನ್. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯಾಕೋಬನ್ ತನ್ನ ಪತ್ರದಲ್ಲಿ ಹೇಳ್ತಾನೆ, ದೇವ್ರ ಸಮೀಪಕ್ಕೆ ಬನ್ರಿ, ಸೈತಾನನ್ನ ಎದುರಿಸ್ರಿ, ಆಗ ಆತನು ಓಡಿ ಹೋಗ್ತಾನೆ ಅಂತ. ಅವನು ನಡೆದು ಹೋಗುದಿಲ್ಲ, ಓಡಿ ಹೋಗ್ತಾನೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ನೋಡ್ರಿ ಎಷ್ಟು ಅದ್ಭುತವಾದಂತಹ ವಾಗ್ದಾನಗಳು ನಮಗ ದೇವ್ರ ವಾಕ್ಯ ನಮಗೋಸ್ಕರವಾಗಿ ದೇವರು ಅದರಲ್ಲಿ ಇಟ್ಟಿದ್ದಾನೆ. ಆದ ಕಾರಣ ದೇವ್ರ ವಾಕ್ಯವನ್ನ ನಾವು ಓದಿ ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಇದೆ ಅಂತೇಳಿ ಈ ಎಲ್ಲಾ ವಿಷಯಗಳು ನಮಗ ತಿಳಿಸ್ಕೊಡ್ತವೆ. ಹೀಗಿರುವಾಗ ಅಬ್ರಹಾಮನು ಏನಾಗಿದ್ದ ಅಂತಂದ್ರೆ ದೇವರ ಮಿತ್ರನಾಗಿದ್ದ. ಹಿ ವಾಸ್ ವೆರಿ ಕ್ಲೋಸ್ ಟು ಗಾಡ್. ನಾವು ಒಂದು ಏನಂತಾರೆ ಅದಕ್ಕೆ, ಜ್ಞಾನೋಕ್ತಿಯಲ್ಲಿ ಒಂದು ವಚನ ಇದೆ. ಅದರಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಸಹೋದರನಿಗಿಂತಲೂ ಸಮೀಪವಾದವನೊಬ್ಬನಿದ್ದಾನೆ, ಅವನ್ ಯಾರಂತಂದ್ರೆ ಮಿತ್ರನು ಅಂತ ಹೇಳಿ. ಸಹೋದರನಿಗಿಂತಲೂ ಕ್ಲೋಸ್ ಆಗಿರುವಂತವನು ಯಾರಂತಂದ್ರೆ ಮಿತ್ರನು ಅಂತೇಳಿ. ನೋಡ್ರಿ ಅಲ್ಲಿ ಹೋದ್ರೆ ಅದನ್ನ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೆಕ್ಸ್ಟ್ ಟೈಮ್ ರೆಫರೆನ್ಸ್ ಹೇಳ್ತೇನೆ ನಾನು, ಅದನ್ನ ನೆನ್ಪಿಟ್ಕೊಡ್ರಿ. ಅದನ್ನ ಸಹೋದರನಿಗಿಂತಲೂ
ನಿಕಟನಾದಂತಹ ಅಥವಾ ಸಮೀಪವಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಯಾರಂತಂದ್ರೆ ಮಿತ್ರನು. ಆದ ಕಾರಣ ದೇವರು ಅಬ್ರಹಾಮನನ್ನ ಮಿತ್ರ ಅಂತ ಹೇಳಿ ಕರಿಬೇಕಾದ್ರೆ ಎಷ್ಟು ಕ್ಲೋಸ್ ಇದ್ದ ಅಂತ ಹೇಳಿ ಅದರಿಂದ ನಮ್ಗ ತಿಳಿದು ಬರ್ತದೆ. ಓಕೆ, ಮುಂದೆ ನಾವು ಹೋಗೋಣ. ಆದಿಕಾಂಡ ಪುಸ್ತಕದಲ್ಲಿ 25ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಬ್ರಹಾಮನಿಗೆ ಮತ್ತೊಂದು ಹೆಸರಿದೆ. ಅದೇನಂತಂದ್ರೆ ಇಸ್ರಾಯೇಲ್ ಜನಾಂಗದ ತಂದೆ ಎಂಬುದಾಗಿ, ಫಾದರ್ ಆಫ್ ದ ಜನರೇಷನ್ಸ್. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸಂಗತಿಗಳು ಅಬ್ರಹಾಂ ಬಗ್ಗೆ ನಮಗ ತಿಳಿಸಲ್ಪಟ್ಟಿವೆ. ಈಸ್ ದ ಫಾದರ್ ಆಫ್ ಫೇತ್ ಅಂಡ್ he obeyed God by faith and he is the friend of God. And ನಾಲ್ಕನೇದಾಗಿ he is the father of the generation, ಇಸ್ರಾಯಲ್ ಜನರೇಷನ್ ಎಂಬುದಾಗಿ ಅವನ ಬಗ್ಗೆ ಆದಿಕಾಂಡ 25 ಓದ್ರಿ, ಅಲ್ಲಿ ನಿಮ್ಗ ಹೇಳದಾಗಿ. ಈ ರೀತಿಯಾಗಿ ಅಬ್ರಹಾಮನು ಎಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಒಬ್ಬ ವ್ಯಕ್ತಿ ಆಗಿದ್ದ. ಹೌ ಸ್ಪೆಷಲ್ ಹಿ ವಾಸ್ ಬಿಕಾಸ್ ಆಫ್ ದ ಗ್ರೇಟ್ ಕ್ವಾಲಿಟೀಸ್ ದಟ್ ಹಿ ಹ್ಯಾಡ್ ಅಂಡ್ ಎಸ್ಪೆಷಲಿ ವಿತ್ ರಿಲೇಶನ್ಶಿಪ್ ಟು ಗಾಡ್. ದೇವರೊಂದಿಗಿರ್ತಕ್ಕಂಥ ಅವನ ಈ ಕೆಲವು ಒಳ್ಳೆಯ ಒಂದು ಗುಣಲಕ್ಷಣಗಳಿಂದ ಆತನು ಎಷ್ಟು ಒಬ್ಬ ದಿಗ್ಗಜನಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾನೆ ಎಂಬುದಕ್ಕೆ ಈ ಎಲ್ಲಾ ವಿಷಯಗಳು ಸಾಕ್ಷಿಯಾಗಿವೆ. ಓಕೆ, ಎಲ್ಲಕ್ಕಿಂತ ಈ ಎಲ್ಲಾ ವಿಷಯ ಇನ್ನೂ ಬಹಳಷ್ಟಿವೆ ಅವನ ಬಗ್ಗೆ. ಸಮಯದ ಅಭಾವದಿಂದ ನಾನು ಎಲ್ಲಾ ವಿವರಿಸ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಒಂದು ಮುಖ್ಯ ವಿಷಯವನ್ನ ಅವನ ವಿಷಯವಾಗಿ ನಾನು ಹೇಳದಿದ್ರೆ ತಪ್ಪಾಗ್ತದೆ. ಆದ ಕಾರಣ ಅದನ್ನ ನಾನು ಹೇಳಿ ಅವನ ಬಗ್ಗೆ ಇವತ್ತಿನ ಅಭ್ಯಾಸದಲ್ಲಿ ಅವನ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇನಂತಂದ್ರೆ ಅದು ಆದಿಕಾಂಡ ಪುಸ್ತಕದಲ್ಲಿ ಬರ್ತಕ್ಕಂಥ 22ನೇ ಅಧ್ಯಾಯದಲ್ಲಿ ನಡೆದಂತ ಒಂದು ಘಟನೆ. 22ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ಅಲ್ಲಿ ಬಹಳ ಒಂದು ಬಹಳ ದೊಡ್ಡ ಕೆಲಸ ಅಲ್ಲಿ ನಡೀತದೆ. ಬಹಳಷ್ಟು ದೊಡ್ಡದಂತ ಹೇಳಿ ಹೇಳ್ಬೋದು ನಾವು. ಯಾಕಂದ್ರೆ ದೇವರು ಅಬ್ರಹಾಮನಿಗೆ, ನೋಡ್ರಿ 22ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿ ದೇವರು ಒಂದು ಮಾತು ಹೇಳ್ತಾನೆ ಅವನಿಗೆ. ಬಹಳ ಏನಂತಾರ ಅದಕ್ಕೆ, ಮನಸ್ಸು ಮುರಿದು ಹೋಗುವಂತ ಮಾತಂತ ಹೇಳಿ ನಿಮ್ಗೆ ಅನಿಸ್ಬಹುದು. ಆದ್ರೆ ದೇವರು ಆ ರೀತಿಯಾಗಿ ಅದನ್ನ ಮಾಡುವುದರಲ್ಲಿ ಸಹ ಒಂದು ದೊಡ್ಡ ಉದ್ದೇಶ ಇದೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ನೀವು ನಿಜವಾಗಿ ನೋಡಿದ್ರೆ ನಮಗ ಲೌಕಿಕವಾದ ದೃಷ್ಟಿಯಿಂದ ನೋಡಿದ್ರೆ ಏನ್ಪಾ ಇದು ಬಹಳ ಕಠಿಣ ಅಂತ ಹೇಳಿ ಅನಿಸ್ಬಹುದು. ಆದ್ರೆ ನಂಬಿದಂಥ ಅಬ್ರಹಾಮನಿಯು ವಿಧೇಯನಾದಾಗ ಅದು ಯಾವ ಪರಿಣಾಮವನ್ನ ತಂದು ಕೊಟ್ಟಿತು ಎಂಬುದನ್ನು ಸಹ ನಾವು ಗಮನಿಸಬೇಕಾದದ್ದು ಬಹಳ ಅವಶ್ಯ. ದೇವರ ವಾಕ್ಯದಲ್ಲಿ ಇವುಗಳನ್ನ ನಾವು ಕಥೆ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅರ್ಥ ಇಲ್ಲ. ಕಥೆ ಅಂತ ಓದಿದ್ರೆ ಅದಕ್ಕೆ ಯಾವ ಅರ್ಥ ಇಲ್ಲ. ಆದ್ರೆ ಅವುಗಳ ಹಿಂದೆ ಇರತಕ್ಕಂಥ ಅರ್ಥ ಏನಿದೆ, ಆತ್ಮೀಯ ಅರ್ಥ ಏನಿದೆ, ವಾಟ್ ಇಸ್ ದ ಸ್ಪಿರಿಚುವಲ್ ಮೀನಿಂಗ್, ಅದನ್ನ ತಿಳ್ಕೊಳ್ಳುವುದು ಬಹಳ ಅವಶ್ಯ. ನಾವು ಯಾವ ರೀತಿಯಾಗಿ ವಿ ಶುಡ್ ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಡ್ಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಪೇತ್ರನು ಹೇಳ್ತಾನೆ ತನ್ನ ಪತ್ರದಲ್ಲಿ. ದೇವರ ಜ್ಞಾನದಲ್ಲಿ ಮತ್ತು ಗ್ರೋ ಇನ್ ದ ಗ್ರೇಸ್, ದೇವರ ಕೃಪೆಯಲ್ಲಿ ನಾವು ಬೆಳೆಯಬೇಕು ಎಂಬುದಾಗಿ ಪೇತ್ರನ ಪತ್ರದಲ್ಲಿ ನಮ್ಮ ವಿಷಯವಾಗಿ ಹೇಳಲ್ಪಟ್ಟಿದೆ. ಆದ ಕಾರಣ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು ಅಂತಂದ್ರೆ ವಿ ಶುಡ್ ಬಿ ಆಲ್ವೇಸ್ ಆನ್ ದ ಗ್ರೋಯಿಂಗ್ ಟ್ರೆಂಡ್. ನಾವು ಬೆಳೆಯುವಂತವರಾಗಿರ್ಬೇಕು ಆತ್ಮೀಯ ರೀತಿಯಲ್ಲಿ. ನಾವು ಎಷ್ಟೇ ಬೆಳೆದ್ರು ಅದು ಕಡಿಮೆನೆ. ಯಾಕಂದ್ರೆ ದೇವ್ರ ವಾಕ್ಯ ಇಷ್ಟು ಇದೆಯಲ್ಲ, ಅದನ್ನ ಎಂದಿಗೂ ನಮ್ಮ ಆಯುಷ್ಯದುದ್ದಕ್ಕೂ ನಾವು ಅದನ್ನ ಅಭ್ಯಾಸ ಮಾಡಿದ್ರು ಅದಕ್ಕೆ ಅದು ಮುಗಿದಿಲ್ಲ, ಅಷ್ಟು ದೊಡ್ಡದಿದೆ. ಆದ್ರೆ ಅದಷ್ಟು ದೊಡ್ಡದೈತೆ ಅಂತ ಹೇಳಿ ಬಿಡ್ಲಿಕ್ಕೆ ಬರುದಿಲ್ಲ. ಆದ್ರೆ ಅದನ್ನ ನಾವು ಅಭ್ಯಾಸ ಮಾಡಿ ತಿಳ್ಕೊಂಡು ಅನುಭವಿಸಿ ಆತನ ಮಹಿಮೆಗಾಗಿ ನಾವು ಜೀವಿಸಬೇಕಾದದ್ರ ಅವಶ್ಯಕತೆ ದೇವ್ರ ವಾಕ್ಯದಲ್ಲಿ ಉಂಟು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಓಕೆ, 22ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ಅಷ್ಟೇ ಓದ್ತೇನೆ ನಾನು. ಅದರಿಂದ ನಿಮ್ಗ ಸಾಕಷ್ಟು ಎಕ್ಸ್ಪ್ಲನೇಷನ್ ಸಿಕ್ಬಿಡ್ತದೆ. ಆದ ಕಾರಣ ಮೊದಲನೇದಾಗಿ ನೋಡ್ರಿ, ಅಬ್ರಹಾಮನನ್ನ ದೇವರು ಪರಿಶೋಧಿಸಿದನು. ಓಕೆ, ಈಗ ಇಷ್ಟೆಲ್ಲ ಅಬ್ರಹಾಂ ಬಗ್ಗೆ ನಾವು ನೋಡಿದೀವಿ. ಏನಂತ ಹೇಳಿ, ನಂಬಿಕೆಯ ಪುರುಷ, ನಂಬಿಕೆಯ ತಂದೆ, ನಂಬಿಕೆಯಿಂದ ವಿಧೇಯತೆ, ಅಷ್ಟೇ ಅಲ್ಲ ದೇವರ ಮಿತ್ರ, ಆಮೇಲೆ ಇಸ್ರಾಯೇಲ್ ಜನಾಂಗದ ಒಬ್ಬ ತಂದೆ ಅಂತ ಹೇಳಿ, ಫಾದರ್ ಆಫ್ ದ ನೇಷನ್ ಆಫ್ ಇಸ್ರಾಯಲ್ ಎಂಬುದಾಗಿಯೂ ಸಹ ಅವನ ಬಗ್ಗೆ ಹೇಳಿದ್ದನ್ನು ನಾವು ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ನಾವು ನೋಡಿದೀವಿ. ಬಹಳ ಒಳ್ಳೇದು. ಆದ್ರೆ ಯಾವಾಗ ನಾವು ನಂಬ್ತೇವೆ ಅವಾಗ ಎಷ್ಟೋ ಸಲ ನಮ್ಗ ಪರೀಕ್ಷೆಗಳು ಸಹ ಬರ್ತವೆ. ಸೊ ಟೆಸ್ಟ್ ಆರ್ ಆಲ್ವೇಸ್ ದೇರ್, ದ ಟ್ರಯಲ್ಸ್ ಆರ್ ಆಲ್ವೇಸ್ ದೇರ್, ಎಕ್ಸಾಮಿನೇಷನ್ಸ್. ಯಾವಾಗ ನಾವು ಪರೀಕ್ಷೆ ನಾವು ಪಾಸ್ ಆದಾಗ ನಮಗ ಡಿಗ್ರಿ ಸಿಗ್ತದೆ ಅಥವಾ ನಮಗ ಗ್ರೇಡ್ ಸಿಗ್ತದೆ.
ಅಥವಾ ನಮಗ ರಿವಾರ್ಡ್ಸ್ ಸಿಗ್ತವೆ. ಪಾಸ್ ಆಗ್ಲಿಲ್ಲ ಅಂದ್ರೆ ಸಿಗುದಿಲ್ಲ. ಅದ ಕಾರಣ ಇವತ್ತು ದೇವರು ಅವನಿಗೆ ಏನ್ ಮಾಡ್ದ ಅಂತಂದ್ರೆ ಪರಿಶೋಧಿಸಿದನು ಅಂತ ಹೇಳಿ ಅವನ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ಅವನನ್ನ ಆತನು ದೇವರು ಹೇಳ್ತಾನೆ, ಅವನನ್ನ ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ನೋಡ್ರಿ ಎಷ್ಟು ರೆಡಿಲಿ ಈಸ್ ಆನ್ಸರಿಂಗ್ ಗಾಡ್. ಯಾರು ಕರೆದ್ರು ಅಂತ ಹೇಳಿ ಹಿಂದೆ ಮುಂದೆ ನೋಡ್ಲಿಲ್ಲ, ಆದ್ರೆ ಕೂಡಲೇ ಆತನೇನ್ ಹೇಳ್ದ ಅಂತಂದ್ರೆ ಇಗೋ ಇದ್ದೇನೆ ಎಂಬುದಾಗಿ. ಯಾವ ರೀತಿಯಾಗಿ ಸಲ್ಮೋನನು ಸಾರಿ ಸಮುವೇಲನು ಸಹ ನಿದ್ದೆಯಿಂದ ಎಚ್ಚೆತ್ತು ಅವನು ಹೇಳ್ತಾನೆ, ಇಗೋ ಇದ್ದೇನೆ, ನಿನ್ನ ಸೇವಕನು ಕಾದಿದ್ದಾನೆ, ಮಾತನಾಡು ಎಂಬುದಾಗಿ ದೇವರು ಕೂಡ ಮಾತಾಡುವಂತಹ ಮಾತನ್ನ ಸಮುವೇಲನ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಇಲ್ಲಿ ಬ್ರಾಹ್ಮಣ ಹೇಳ್ತಾನೆ ಇಗೋ ಇದ್ದೇನೆ ಅಂದನು. ಆಗಲಾತನು ದೇವರು ಅವನಿಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ದ. ಏನಂತಂದ್ರೆ ಯಾವಾಗ ನಾವು ಇಗೋ ಇದ್ದೇವೆ ಅಂತ ಹೇಳುವಾಗ ದೇವ್ರು ನೆಕ್ಸ್ಟ್ ಸ್ಟೆಪ್ ಹೇಳ್ತಾನೆ. ನಾವು ಇಗೋ ಇದ್ದೇವೆ ಅಂತ ಹೇಳಲಿಲ್ಲ ಅಂದ್ರೆ ದೇವ್ರ ನೆಕ್ಸ್ಟ್ ಸ್ಟೆಪ್ ಹೋಗುದಿಲ್ಲ. ನೆನ್ಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ಎಷ್ಟೋ ಸಲ ನಾವೇನ್ ಮಾಡ್ತೇವೆ, ಇಫ್ ವಿ ಆರ್ ನಾಟ್ ರೆಡಿ, ಗಾಡ್ ವಿಲ್ ನಾಟ್ ಶೋ ದ ನೆಕ್ಸ್ಟ್ ಸ್ಟೆಪ್. ನಾವು ಯಾವಾಗ ರೆಡಿ ಇರ್ತೇವೆ ಅವಾಗ ಗಾಡ್ ಸೇಸ್ ಓಕೆ, ಯು ಟೇಕ್ ದ ನೆಕ್ಸ್ಟ್ ಸ್ಟೆಪ್, ಯು ನೋ ದ ನೆಕ್ಸ್ಟ್ ಸ್ಟೆಪ್, ಯು ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತಾನೆ. ಆದ ಕಾರಣ ರೆಡಿನೆಸ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಿರಿಚುವಲ್ ಲೈಫ್. ದೇವರ ಒಂದು ಮಾತುಗಳಿಗಾಗಿ, ದೇವರ ವಿಷಯಗಳಿಗಾಗಿ ನಮ್ಮ ಹೃದಯ ಯಾವಾಗಲೂ ಸಿದ್ಧವಾಗಿರಬೇಕು. ಅವರ್ ಹಾರ್ಟ್ ಅಂಡ್ ಮೈಂಡ್ ಅಂಡ್ ಅವರ್ ಲೈಫ್ ಶುಡ್ ಬಿ ಆಲ್ವೇಸ್ ರೆಡಿ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ, ದೇವರ ಯೋಜನೆ, ದೇವರ ಮಾತು ಇವೆಲ್ಲವುಗಳನ್ನ ನಾವು ಕೇಳುವುದಕ್ಕೆ ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿರ್ಬೇಕಾದದ್ದರ ಮಹತ್ವವನ್ನ ಈ ಒಂದು ಇಗೋ ಇದ್ದೇನೆ ಎಂಬುದಾಗಿ ದೇವರು ಹೇಳಿದಂತ ಮಾತಿಗೆ ಅಬ್ರಹಾಮನು ಕೊಟ್ಟು ಉತ್ತರ ನಮಗ ಒಂದು ಸಾಕ್ಷಿ. ಮುಂದೆ ಹೇಳ್ತಾನೆ ಆಗಲಾತನು ನೆಕ್ಸ್ಟ್ ಸ್ಟೆಪ್ ದೇವ್ರು ಹೋಗ್ತಾನೆ. ಈಗ ಈಗೋ ಇದ್ದೇನೆ ಅಂತ ಎಸ್ ಈಸ್ ರೆಡಿ, ಆಲ್ ರೈಟ್, ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತಾನೆ. ನೋಡ್ರಿ ಅದೇನಂತಂದ್ರೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳಿಬಿಟ್ಟ. ಅಬ್ರಾಹ್ಮನಿಗೆ ಮಗ ಯಾವಾಗ ಹುಟ್ಟಿದ್ದ? 100 ವರ್ಷದವನಾದಾಗ ಹುಟ್ಟಿದ್ದ. 75 ವರ್ಷದವನಾದಾಗ ದೇವ್ರ ಮಾತು ಕೇಳಿ ಊರು ಬಿಟ್ಟ. ಆಮೇಲೆ ಈಗ 100 ವರ್ಷದವನಾದಾಗ ಮಗುವನ್ನು ಹೊಂದಿದ. ಆಮೇಲೆ ಈಗ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಮಗನನ್ನ ನನಗೆ ಅರ್ಪಿಸಬೇಕು, ಮೋರಿಯ ಬೆಟ್ಟಕ್ಕೆ ಹೋಗು, ಅಲ್ಲಿ ಅವನನ್ನ ಅರ್ಪಿಸು ಎಂಬುದಾಗಿ ಅಲ್ಲಿ ದೇವರು ಅಬ್ರಾಹ್ಮನಿಗೆ ಹೇಳಿದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ನೋಡ್ರಿ, ಅಂತ ಒಂದು ಪರಿಸ್ಥಿತಿ ಅಲ್ಲಿ ಉಂಟಾಯಿತು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾದಂತಹ ಒಂದು ಚಿತ್ರ ಕಂಡು ಬರ್ತದೆ. ಮೋರಿಯ ಬೆಟ್ಟದ ಮೇಲೆ ಒಬ್ಬನೇ ಮಗನನ್ನ ನಾನು ನೀನು ಕೊಟ್ಟಿದ್ದೇನೆ, ಅವನನ್ನ ನನಗೆ ಅರ್ಪಿಸಬೇಕು ಎಂಬುದಾಗಿ ದೇವರು ಹೇಳಿದಾಗ ಅವನಿಗೆ ಯಾವ ರೀತಿಯಾಗಿ ಅವನಿಗೆ ಇಫೆಕ್ಟ್ ಆಗಿರ್ಬೇಕು, ಅವ್ರ ಪರಿಣಾಮ ಯಾವ ರೀತಿಯಾಗಿ ಆಗಿರ್ಬೇಕು ಅಂತ ಹೇಳಿ ನಮಗ ಇದರ ಅರಿವು ನಮಗ ಉಂಟಾಗ್ತದೆ. ಆದ್ರೆ ಅಬ್ರಹಾಮನ ಬಗ್ಗೆ ನಾವು ನೋಡುವಾಗ ಈ ಎಲ್ಲಾ ವಿಷಯಗಳ ಒಂದು ಉಲ್ಲೇಖ ಇಲ್ಲಿ ಕೊಟ್ಟಿಲ್ಲ. ಅವನಿಗೆ ಶಾಕ್ ಆಯ್ತು ಅಥವಾ ಅವನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ, ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ, ದೇವರು ಈ ರೀತಿಯಾಗಿ ನಿನಗ ನಾವು ಒಬ್ಬ ಮಗನನ್ನು ಕೊಟ್ಟಿಲ್ಲ, ಅವನನ್ನ ನಂಗೆ ಅರ್ಪಿಸ್ಬಿಡು ಅಂತ ಹೇಳಿದಾಗ ಅವನ ಮುಖಚರ್ಯ ಬದಲಾಯಿತು ಅಥವಾ ಅವನು ಕುಂತು ಅಳಲಿಕ್ಕೆ ಶುರು ಮಾಡಿದೋ ಏನು ಬರ್ದಿಲ್ಲ ಅದ್ರಾಗ. ಅಲ್ಲಿ ಏನು ಹೇಳಲಾಗಿದೆ ನೋಡ್ರಿ, ಅವನನ್ನ ನಾನು ಹೇಳುವ ಒಂದು ಸರ್ವಾಂಗ ಹೋಮವಾಗಿ ಅರ್ಪಿಸ್ಬೇಕು ಅಂದಾಗ ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ, ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ, ಮರುದಿನ ಏನ್ ಮಾಡ್ದ, ಬೆಳಿಗ್ಗೆ ಅದನ್ನ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಬೆಳಿಗ್ಗೆ ಅಬ್ರಹಾಮನು ಕತ್ತೆಗೆ ತಡಿ ಹಾಕಿಸಿ ಅದಕ್ಕೆ ಬೇಕಾದ ಕಟ್ಟಿಗೆಯನ್ನ ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರ್ಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟೆ. ಇನ್ಸ್ಟಂಟ್ ಒಬಿಡಿಯನ್ಸ್ ಅಲ್ಲಿ ನಾವು ಕಾಣ್ತೇವೆ. ದೇವರ ಬಗ್ಗೆ ಚಕಾರ ಶಬ್ದವನ್ನು ಆತನು ಮಾತಾಡ್ಲಿಲ್ಲ. ದೇವರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಆತನು ತೋರಿಸಲಿಲ್ಲ. ಆದ್ರೆ ದೇವರ ಮಾತಿಗೆ ಆತನು ವಿಧೇಯನಾದನು ಎಂಬ ಮಾತನ್ನ ಇಲ್ಲಿ ನಮಗ ಕಾಣ್ತೇವೆ. ಅವನು ಏನು ದೇವರು ಹೇಳಿದಾಗ ಅವನು ಮಾಡ್ದ ಅಷ್ಟೇ. ಮೋರಿಯ ಬೆಟ್ಟಕ್ಕೆ ಹೊರಟೆ ಬಿಟ್ಟ, ಇಬ್ಬರು ಸೇವಕರನ್ನು ತಗೊಂಡ, ಕತ್ತಿಗೆ ತಡೆ ಹಾಕಿಸಿದ, ತಾನು ಮತ್ತು ಅವನ ಮಗನಾದಂತಹ ಇಸಾಕ್, ಯಾಕಂದ್ರೆ ಅವನನ್ನ ಅರ್ಪಿಸ್ಬೇಕಲ್ಲ.
ಆದ ಕಾರಣ ಈ 4 ಜನರು ಹೊರಟು ಬಿಟ್ರು ಎಂಬುದಾಗಿ ನಮಗೆ ಅಲ್ಲಿ ತಿಳಿಸಲ್ಪಟ್ಟಿದೆ. ಈ ರೀತಿಯಾಗಿ ದೇವರು ಅಬ್ರಹಾಮನನ್ನ ಪರಿಶೋಧಿಸಿದ ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಅವನನ್ನ ಪರೀಕ್ಷೆ ಮಾಡಿದ ದೇವರು ಅಂತೇಳಿ. ಮುಂದೇನಾಯ್ತು ಅಂತ ಹೇಳಿ ನೋಡುವಾಗ ಮೋರಿಯ ಬೆಟ್ಟಕ್ಕೆ ಇಬ್ರೇ ಹೋದ್ರು. ಇವ್ರನ್ನೆಲ್ಲ ಕೆಳಗಿಳಿಸಿದ. ಯಾರನ್ನ? ಸೇವಕರನ್ನ ಅಲ್ಲೇ ಬಿಟ್ಟ, ಬೆಟ್ಟದ ಕೆಳಗ ಅಡಿಯಲ್ಲಿ ಬಿಟ್ಬಿಟ್ಟ. ಯಾಕಂದ್ರೆ ಒಂದ್ ವೇಳೆ ಇಸಾಕ್ನನ್ನ ಅರ್ಪಿಸುವಾಗ ಈ ಸೇವಕರು ತಡೆದು ಬಿಡ್ಬೋದಾಗಿತ್ತು. ದೇವ್ಡ ಸ್ಟಾಪ್ ಟೈಮ್. ಏನ್ ಮಾಡ್ತಾ ಇದ್ದೀರಿ ಯಜಮಾನ್ರ, ನೀವು ನಿಮ್ ಮಗನನ್ನ ನೀವು ಕೊಲ್ತಾ ಇದ್ದೀರಿ, ಏನು ಇದು ಸಾಧ್ಯವೇ ಇಲ್ಲ, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಓಡ್ ಹೋಗ್ಬೋದಾಗಿತ್ತು. ಆದ್ರೆ ಅವನೇನ್ ಮಾಡ್ದ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ. ಆ ಬೆಟ್ಟದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ, ಕೆಳಗೆ ಬಿಟ್ಟ ಅಡಿಯಲ್ಲಿ ಅಂತ ಹೇಳಿ ನೀವು ಮಗ ಹಿಗ್ಗಿಯನ್ನು ಹೊತ್ಕೊಂಡು ಮೇಲೆ ಹೋದ್ರು ಅಂತ ಹೇಳಿ ನೋಡ್ತೇವೆ. ಆಮೇಲೆ ಅಲ್ಲಿ ಆತನು ಇದನ್ನ ಯಜ್ಞವೇದನೆ ಕಟ್ಟಿ ನೆಕ್ಸ್ಟ್ ಏನ್ ಮಾಡ್ದ ಅಂತಂದ್ರೆ ಅವನನ್ನ ಇಸಾಕ್ನನ್ನ ಅಂದ್ಮೇಲೆ ಮಲಗಿಸಿದ. ಇಸಾಕ್ ಮುಂಚೆ ಒಂದು ಪ್ರಶ್ನೆ ಕೇಳಿಬಿಟ್ಟಿದ್ದ, ಏನಂತ ಹೇಳಿ, ಯಜ್ಞಕ್ಕೆ ಬೇಕಾದಂತ ಕಟ್ಟಿಗೆ ಇದೆ, ಯಜ್ಞಕ್ಕೆ ಬೇಕಾದಂತಹ ಬೆಂಕಿ ಇದೆ, ಆದ್ರೆ ಯಜ್ಞದ ಕುರಿಯಲ್ಲಿ ಎಂಬುದಾಗಿ ಅವನು ಒಂದು ಪ್ರಶ್ನೆ ಕೇಳಿಬಿಟ್ಟಿದ್ದ. ಹೋದ್ರೆ ಅದನ್ನ, ಆದ್ರೆ ಅಬ್ರಾಮನ್ ಏನ್ ಹೇಳಿದ್ದ ಅಂತಂದ್ರೆ ದೇವರೇ ಅದನ್ನ ಒದಗಿಸಿ ಕೊಡ್ತಾನೆ. ನೋಡ್ರಿ, ದೇವರ ಮೇಲಿದ್ದಂತ ಒಂದು ಭರವಸೆ ಎಷ್ಟು ಇತ್ತು ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ತನ್ನ ಒಬ್ಬನೇ ಮಗನಿಗೆ ಅವನು ಹೇಳ್ತಾ ಇದ್ದಾನೆ. ಈಗ ಒಂದ್ ವೇಳೆ ಹಂಗ್ ನೋಡಿದ್ರೆ ನೀವೇನ್ಪಾ ಮಗನಿಗೆ ಸುಳ್ಳು ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿ ನಿಮ್ಗೆ ಅನಿಸ್ಬಹುದು. ಆದ್ರೆ ಹಾಗಲ್ಲ ಅದರ ಅರ್ಥ. ಆತನ ಏನ್ ಹೇಳ್ತಾ ಇದ್ದ ಅಂತಂದ್ರೆ ದೇವರ ಮೇಲಿನ ಒಂದು ಭರವಸೆಯನ್ನ ಅಲ್ಲಿ ಆತನ ತೋರಿಸ್ತಾ ಇದ್ದಾನೆ. ದೇವರೇ ಒದಗಿಸ್ತಾನೆ, ಯಾಕೆ ನೀವು ವಿಚಾರ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ, ನಡೆ ಹೋಗೋಣ, ನಾವು ನಮ್ ಕೆಲಸ ಏನು ಯಜ್ಞ ಅರ್ಪಿಸುವುದು ಅಷ್ಟೇ, ನಡಿ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟ. ಆಗ ಇಸಾಕನು ಸಹ ಯಜ್ಞವೇದಿಯ ಮೇಲೆ ಮಲ್ಕೊಂಡಾಗ ಆತನು ಸಹ ಪೂರ್ಣವಾದ ವಿಧಿಯತ್ವವನ್ನ ಅಲ್ಲಿ ಪ್ರದರ್ಶಿಸ್ತಾನೆ. ಯಾವುದೇ ತರದ ಒಂದು ಏನಂತಾರ ಅದಕ್ಕೆ, ಆತನ ಕೈ ಕಾಲು ಕಟ್ಟುವಾಗಲಿ ಯಾವುದೇ ಒಂದು ಪ್ರತಿಕ್ರಿಯೆ ತೋರಿಸುವುದಿಲ್ಲ ಅಂತ ಹೇಳಿ ನಮಗಲ್ಲಿ ಕಂಡು ಬರ್ತದೆ ಆ ಅಧ್ಯಾಯದಲ್ಲಿ. ಆಗ ಏನಾಯ್ತು ಅಂತಂದ್ರೆ ಅಬ್ರಾಹ್ಮನು ತನ್ನ ಮಗನನ್ನೇ ಈಗ ಅರ್ಪಿಸುವುದಕ್ಕಾಗಿ ಆ ಕತ್ತಿಯನ್ನ ಮೇಲೆ ಎತ್ತಿಯನ್ನ ಹಾಕ್ಬೇಕು ಅನ್ನುವಾಗ ದೇವರು ಅವನಿಗೆ ಒಂದ್ ಮಾತು ಹೇಳ್ದ, ಅಬ್ರಾಹ್ಮನೇ ನಿನ್ನ ಮಗನ ಮೇಲೆ ಕೈ ಹಾಕ್ಬೇಡ. 12ನೇ ವಚನಕ್ಕೆ ನೀವು ಬರ್ರಿ, ಅಲ್ಲಿ ಹೇಳ್ತಾನೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದ್ರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿಯದೆಗೆಲ್ಲಿಲ್ವಾದ್ರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಈಗ ತೋರಿ ಬಂತು ಎಂದು ಹೇಳಿದನು. ನೋಡ್ರಿ, ಎಷ್ಟು ಪರೀಕ್ಷೆ ಅಂದ್ರೆ ಹೆಂಗಿರ್ತದ ಅಂತ. ಎಷ್ಟೋ ಸಲ ಇಂಥ ಒಂದು ಪರೀಕ್ಷೆ ಅಬ್ರಹಾಮನು ಎದುರಿಸ್ಬೇಕಾದ್ರೆ ಅವನಲ್ಲಿ ಇದ್ದಂಥ ಒಂದು ನಂಬಿಕೆ ಕಾರಣ ಅಂತ ಹೇಳಿ ನಮಗ ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. ನನ್ನ ಮಗನ ಒಂದ್ ವೇಳೆ ಸತ್ರು ಕೂಡ ದೇವರವನನ್ನ ಎಬ್ಬಿಸ್ತಾನೆ ತಿರುಗಿ. 100 ವರ್ಷದವನಿರುವಾಗ ನನಗೆ ಕೊಟ್ಟಂತಹ ಮಗನನ್ನ ದೇವರಿಗೆ ನಾನು ಕೊಟ್ಟರೂ ಸಹ ದೇವರು ತಿರುಗಿ ಅವನನ್ನ ಸತ್ತರೊಳಗಿಂದ ಎಬ್ಬಿಸ್ತಾನೆ. ಇಬ್ರಿಯರ ಪತ್ರ 11ನೇ ಅಧ್ಯಾಯದಲ್ಲಿ ಓದ್ರಿ, ಅದ್ರ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಅಲ್ಲಿ ಅಬ್ರಾಹ್ಮನ ಒಂದು ವಿಷಯ ಹೇಳಲ್ಪಟ್ಟಿದೆ. ನನ್ನ ಮಗ ಒಂದ್ ವೇಳೆ ಸತ್ರು ಕೂಡ ಅವನನ್ನು ತಿರುಗಿ ಎಬ್ಬಿಸುವಂತ ದೇವರು ನನ್ನ ದೇವರಾದ ಕಾರಣ ಆತನಿಗೆ ನಾನು ವಿಧೇಯನಾಗ್ತೇನೆ, ಆತನಿಗೆ ನಾನು ನನ್ನ ಮಗನನ್ನ ಅರ್ಪಿಸಿ ಬಿಡ್ತೇನೆ ಎಂಬುದಾಗಿ ದೇವರಿಗೆ ಅಬ್ರಾಹ್ಮನು ಹೇಳಿದಂತಹ ಮಾತನ್ನ ಅಲ್ಲಿ ನಾವು ಕಾಣ್ತೇವೆ. ಈ ಒಂದು ವಿಷಯ ಬಹಳ ಮುಖ್ಯ ಅಂತ ನಾನು ಹೇಳಿಕ್ ಕಾರಣ ಏನಂತ ಅದಷ್ಟು ಹೇಳಿ ಮುಗಿಸ್ತೇನೆ. ನಾನು ಅದನ್ನ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಇರ್ಲಿ. ಯಾಕಂದ್ರೆ ಅಭ್ಯಾಸವನ್ನ ನಾವು ಅರ್ಧಂಬರ್ಧ ಮಾಡೋದು ಬೇಡ, ಪೂರ್ಣವಾದಂತಹ ತಿಳುವಳಿಕೆಯನ್ನ ಹೊಂದಿರೋಣ. ಈಗ ಅಬ್ರಹಾಮನಿಗೆ ಈ ಒಂದು ಸನ್ನಿವೇಶವನ್ನ ತಂದು ತೋರಿಸುವಾಗ ಇದು ಯಾರಿಗೆ ಒಂದು ಈ ಮುಂದೆ ಬರ್ತಕ್ಕಂಥ ಅದ್ಭುತವಾದಂತಹ ವಿಷಯಕ್ಕೆ ಒಂದು ಛಾಯೆ ಆಗಿತ್ತಿದು, ನೆರಳಾಗಿತ್ತು ಅಂತ ಹೇಳಿ ನಾವು ಹೇಳಬಹುದು. ದೇವರು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಲಿಕ್ಕಿದ್ದಾನೆ ಅದರ ಒಂದು ಛಾಯೆ, ನೆರಳು. ಯಾವಾಗ ಒಂದು ವಸ್ತು ಹಿಂಗೆ ನಿಲ್ತದೆ ಅದರ ಹಿಂದೆ ನೆರಳು ಬೀಳ್ತದೆ. ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಘಟನೆ ಆಗಲಿಕ್ಕಿದೆ. ಮೋರಿಯ ಬೆಟ್ಟದಲ್ಲಿ, ಕಲ್ವಾರಿ ಗುಡ್ಡದಲ್ಲಿ, ಶಿಲುಬೆಯ ಮೇಲೆ ದೇವರು ತನ್ನ ಒಬ್ಬನೇ ಮಗನನ್ನು ಅರ್ಪಿಸಲಿಕ್ಕಿದ್ದಾನೆ. ಅದರ ಒಂದು ನೆರಳನ್ನ ಈ ಮೋರಿಯ ಬೆಟ್ಟದಲ್ಲಿ ಅಬ್ರಹಾಮನು ತನ್ನ ಮಗನನ್ನ ದೇವರಿಗೆ ಅರ್ಪಿಸೋದ್ರ ಮೂಲಕವಾಗಿ ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಂತ ಅನಿಸ್ತದ ನನಗೆ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡ್ರಿ ದೇವರ ವಾಕ್ಯ. ಮುಂದೆ ಆಗ್ತಕ್ಕಂಥ ಯೇಸು ಸ್ವಾಮಿಯ ಒಂದು ಯಜ್ಞಾರ್ಪಣೆಯ ಚಿತ್ರ
ಅಥವಾ ಅದರ ಛಾಯೆ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ, ಅಬ್ರಹಾಮನು ತನ್ನ ಮಗನನ್ನು ಮೋರಿಯ ಬೆಟ್ಟದಲ್ಲಿ ಆ ಯಜ್ಞವೇದಿಯ ಮೇಲೆ ಅರ್ಪಿಸುವುದರಲ್ಲಿ ನಮಗ ಕಂಡು ಬರ್ತದೆ. ಅಬ್ರಹಾಮನು ಅರ್ಪಿಸ್ಲಿಲ್ಲ, ಯಾಕಂದ್ರೆ ದೇವ್ರು ಹೇಳ್ದ, ಹಿಂತಿರುಗಿ ನೋಡು. ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ಅಲ್ಲಿ ಒಂದು ಟಗರು ಪೊದೆಯಲ್ಲಿ ಕೊಂಬೆಗಳಿಂದ ಹಾಕಿಕೊಂಡಿತ್ತು ಅಂತ ಹೇಳಿ ಅದನ್ನ ತಂದು ಯಜ್ಞದ ಒಂದು ಕೆಲಸವನ್ನ ಪೂರ್ತಿ ಮಾಡಿದ. ಯಾವ ರೀತಿಯಾಗಿ ತನ್ನ ಮಗನಿಗೆ ಹೇಳಿದ್ದ, ದೇವರು ಅದನ್ನ ಕೊಡ್ತಾನ ಅಂತ ಹೇಳಿ ದೇವರು ಅದನ್ನ ಕೊಟ್ಟೇ ಬಿಟ್ಟ. ನೋಡ್ರಿ, ಎಷ್ಟು ಅದ್ಭುತವಾಗಿದೆ ದೇವರ ವಾಕ್ಯ. ಒಂದೊಂದು ವಿಷಯಗಳು, ಒಂದೊಂದು ವಿಚಾರಗಳು ಎಷ್ಟು ಪರಿಣಾಮಕಾರಿಯಾಗಿವೆ ಎಂಬುದನ್ನ ನಾವು ಗ್ರಹಿಸಿ, ಅನುಭವಿಸಿ ತಿಳ್ಕೊಳ್ಬೇಕಾದದರ ಅವಶ್ಯಕತೆ ಇದೆ. ಅಬ್ರಹಾಮನ ವಿಷಯ ನಾವು ನೋಡಿದ್ವಿ. ದೇವರು ಲೋಕದ ಮೇಲೆ ಯೋಹಾನ 3:16 ನೋಡುವಂತೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಯಾರಂತಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ. ಅವರನ್ನ ಎಲ್ಲಿ ಕೊಟ್ಟನು? ಆ ಕಲ್ವಾರಿಯ ಕ್ರೂಜೆ ಮೇಲೆ ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡ್ರಿ, ದೇವರ ಯೋಜನೆ ಸಿದ್ಧವಾಗಿತ್ತು ಆಲ್ರೆಡಿ. ದ ಪ್ಲಾನ್ ಆಫ್ ಸಾಲ್ವೇಷನ್ ವಾಸ್ ರೆಡಿ ವೆನ್ ಅಬ್ರಹಾಂ ಆಫರ್ಡ್ ದ ಸ್ಯಾಕ್ರಿಫೈಸ್ ಆಫ್ ಹಿಸ್ ಸನ್. ಆದ್ರೆ ಯೇಸು ಸ್ವಾಮಿಯ ಆ ಒಂದು ಯಜ್ಞ ಅದೇನಾಗಿತ್ತು ಅಂತಂದ್ರೆ ಪೂರ್ತಿ ಆಯ್ತದ. ಅಂದ್ರೆ ಯೇಸು ಸ್ವಾಮಿನೇ ಪೂರ್ಣಗೊಳಿಸಿದ್ರು. ಅದ್ರ ಬದ್ಲಿ ಯಾರ ಹೋಗ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಅದನ್ನ ಗೆತ್ಸೆಮನೆ ತೋಟದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಏನಂತ ಹೇಳಿ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಯೇಸು ಸ್ವಾಮಿ ಬೇಡಿಕೊಂಡ್ರು ಅಂತ ಹೇಳಿ ನಮ್ಗೆ ಗೊತ್ತದೆ. ಅದೇ ರೀತಿಯಾಗಿ ದೇವರು ಯೇಸು ಸ್ವಾಮಿಗೆ ಮೌನವಾಗಿ ಆ ಗೆತ್ಸೆಮನೆ ತೋಟದಲ್ಲಿರುವುದು ಏನ್ ತೋರಿಸ್ತಿತ್ತಂತಂದ್ರೆ, ನೀನೇ ಆ ಯಜ್ಞದ ಕುರಿಮರಿ, ನಿಷ್ಪಾಪಿಯಾದಂತಹ ಯಜ್ಞದ ಕುರಿಮರಿ, ನಿರ್ದೋಷಿಯಾದಂತಹ ಯಜ್ಞದ ಕುರಿಮರಿ, ಪರಿಪೂರ್ಣನಾದಂತಹ ಯಜ್ಞದ ಕುರಿಮರಿ. ನಿನ್ನ ಹೊರತು ಈ ಕೆಲಸ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ ಕಾರಣ ನಾನು ಬದ್ಲಿ ಯಾರು ಕೊಡ್ಲಿಕ್ಕೆ ಆಗುದಿಲ್ಲ. ಸಾಧ್ಯವಾದ್ರೆ ಅಂತ ಅಂತೀಯಲ್ಲ, ಸಾಧ್ಯನೇ ಇಲ್ಲದು. ಇಟ್ ಈಸ್ ಇಂಪಾಸಿಬಲ್. ದಿಸ್ ಕಪ್ ಇಸ್ ಫಾರ್ ಯು. ಈ ಒಂದು ಪಾತ್ರೆ ಇದು ನಿನಗೋಸ್ಕರವಾಗಿ, ನೀನೇ ಮಾಡ್ಬೇಕದನ್ನ ಎಂಬುದಾಗಿ ದೇವರು ಯೇಸು ಸ್ವಾಮಿಗೆ ಹೇಳಿದ್ದರ ವಿಷಯ ನಮಗ ಈ ಒಂದು ಅಬ್ರಹಾಮನ ಒಂದು ಯಜ್ಞಾರ್ಪಣೆಯ ಚಿತ್ರದಲ್ಲಿ ನಮಗ ಕಂಡು ಬರ್ತದೆ. ಮುಂದಿನ ಯೋಜನೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾವ ರೀತಿಯಾಗಿ ಯೋಜನೆ ತಯಾರು ಮಾಡಿದ್ದ ಅದರ ಒಂದು ನೆರಳನ್ನ ನಾವಿಲ್ಲಿ ಕಾಣ್ತೇವೆ. ನೋಡ್ರಿ, ಅಬ್ರಹಾಮನ ಜೀವಿತ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿದೆ, ಬಹಳಷ್ಟು ಸಿಗ್ನಿಫಿಕೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಬಹಳ ಸುಂದರವಾದಂತ ವಚನ, ಎಷ್ಟು ಪ್ರಾಮುಖ್ಯವಾದಂಥದ್ದಾಗಿದೆ ಎಂಬುದನ್ನ ಇದರಿಂದ ನಾವು ಕಂಡುಕೊಳ್ತೇವೆ. ಯೇಸು ಸ್ವಾಮಿಯ ಯಜ್ಞಾರ್ಪಣೆ ಅದು ಯಾರಿಗೋಸ್ಕರವಾಗಿ? ಇಡೀ ಲೋಕಕ್ಕೋಸ್ಕರವಾಗಿ. ಯೇಸು ಸ್ವಾಮಿ ಆತನು ನಿಷ್ಪಾಪಿಯಾದಂತಹ ಯಜ್ಞದ ಕುರಿಮರಿಯಾದ ಆತನು. ಆತನ ಬಾಯಿಯಲ್ಲಿ ಯಾವ ಕಪಟ ಇರಲಿಲ್ಲ, ಆತನ ಯಾವ ಪಾಪ ಮಾಡ್ಲಿಲ್ಲ, ಆತನ ಯಾವ ಪಾಪ ಸಿಗ್ಲಿಲ್ಲ. ಆತನ ನಿಷ್ಪಾಪಿ ಆಗಿದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಈ ರೀತಿಯಾದಂತಹ ಯಜ್ಞದ ಒಂದು ಅರ್ಪಣೆಯನ್ನ ಯೇಸು ಸ್ವಾಮಿ ಮಾಡಿ 3ನೇ ದಿವಸ ಸತ್ತರೊಳಗಿಂದ ಎದ್ದು ಬಂದನು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಪುನರುತ್ಥಾನ ಹೊಂದಿ ಎದ್ದು ಬಂದನೆ ಎಂಬುದಾಗಿ ನಮಗ ದೇವರ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಅದನ್ನ ಕಂಡುಕೊಳ್ತೇವೆ. ಅನೇಕ ವಚನಗಳಿವೆ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ರೆಫರೆನ್ಸ್ ಹೇಳ್ತೇನೆ, ನೋಟ್ ಮಾಡ್ಕೊಳ್ರಿ. ಇವತ್ತು ಸಮಯ ಆಗಿದೆ, ಅದ ಕಾರಣ ಇಷ್ಟು ನೆನ್ಪಿಟ್ಕೊಳ್ಳೋಣ. ಮೊದಲೇ ಒಬ್ಬ ದಿಗ್ಗಜ ಆದಿಕಾಂಡ ಪುಸ್ತಕದಲ್ಲಿ ಬರ್ತಕ್ಕಂಥವ್ನು ಯಾರಂತಂದ್ರೆ ಅಬ್ರಹಾಮ. ಅವನ ವಿಷಯವಾಗಿ ಎಷ್ಟೋ ವಿಷಯಗಳನ್ನ ನಾವು ನೋಡಿದೀವಿ. ಅವು ನಮಗೆ ಎಷ್ಟು ಒಂದು ಪ್ರೋತ್ಸಾಹ, ಆತ್ಮೀಯ ಪ್ರೋತ್ಸಾಹ ಕೊಡ್ತವೆ. ಮತ್ತು ಅವನ ಜೀವನ ಎಷ್ಟು ಉಜ್ವಲವಾದಂತಹ ಜೀವನ ಆಗಿತ್ತು. ಮತ್ತು ಯೇಸು ಸ್ವಾಮಿ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ತನ್ನ ಮಗನ ಯಜ್ಞಾರ್ಪಣೆಯ ವಿಷಯವಾದಂತಹ ಒಂದು ಛಾಯೆಯನ್ನು ಸಹ ಅಲ್ಲಿ ಕೊಟ್ಟನು ಎಂಬುದಾಗಿ. ದೇವರು ಯಾವ ರೀತಿಯಾಗಿ ಲೋಕವನ್ನೆಲ್ಲಾ ಪ್ರೀತಿಸಿ ತನ್ನ ಮಗನೇನೆ ಕೊಟ್ಟು ಬಿಟ್ಟ. ಅಬ್ರಾಹ್ಮನು ಸಹ ದೇವರನ್ನು ಎಷ್ಟು ಪ್ರೀತಿಸಿದ, ತನಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ, ತನ್ನ ಮಗನನ್ನು ಕೊಟ್ಟು ಬಿಟ್ಟ. ಆದ್ರೆ ದೇವರು ಅದನ್ನು ಕೊಡ್ಲಿಕ್ಕೆ ಅವನಿಗೆ ಅವಕಾಶ ಮಾಡ್ಲಿಲ್ಲ. ಯಾಕಂದ್ರೆ ದೇವರ ನಂಬಿಕೆಯನ್ನ ಮೆಚ್ಚಿ ಆ ಒಂದು ಛಾಯೆಯನ್ನ ಅಲ್ಲಿ ಆತನು ತೋರಿಸಿದಾಗ ಏನಾಯ್ತು ಅಂತಂದ್ರೆ, ದೇವರು ಅವನನ್ನು ಮೆಚ್ಚಿ ಅವನನ್ನ ಆಶೀರ್ವದಿಸಿದ, ಅವನ ಮೂಲಕವಾಗಿ ದೊಡ್ಡ ಸಂತಾನವನ್ನ ಉಂಟು ಮಾಡದ ಎಂಬುದಾಗಿ ಅವನ ಬಗ್ಗೆ ನಾವು ಕಂಡಿದ್ದೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕದ ಪಾಪಗಳಿಗೋಸ್ಕರವಾಗಿ ತಮ್ಮ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತಮ್ಮ ರಕ್ತ ಸುರಿಸಿ ನಮ್ಮನ್ನ ನಿತ್ಯ ಜೀವಕ್ಕಾಗಿ ಸೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ್ರು, ತಮ್ಮ ಪ್ರಾಣ ಕೊಟ್ರು, ಸತ್ತು ಹೊಣಲ್ಪಟ್ಟು 3 ದಿವಸದೊಳಗೆ ಗೆದ್ರು, ಮತ್ತು 40 ದಿವಸ ಈ ಲೋಕದಲ್ಲಿ ಇದ್ದು ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಮತ್ತು ಈಗ ಅವರು ಬರುವಂತವರಾಗಿದ್ದಾರೆ.
ಯಾವಾಗ ಬರ್ತಾರೆ ಮಧ್ಯಾಕಾಶಕ್ಕೆ ನಮ್ಗೆ ಗೊತ್ತಿಲ್ಲ, ಅದು ಕೇವಲ ತಂದೆಗೆ ಗೊತ್ತು ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. ಆದ ಕಾರಣ ನಾವು ಯಾವಾಗಲೂ ಸಿದ್ಧರಾಗಿ, ನಾವು ಒಂದ್ ವೇಳೆ ಆತನ ನಂಬಿರ್ಲಿಲ್ಲ ಅಂದ್ರೆ ಇವತ್ತೇ ನಂಬೋಣ. ನಂಬಿದ್ರೆ ನಾವು ಆತನಿಗೋಸ್ಕರವಾಗಿ ಯಾವಾಗಲೂ ಸಿದ್ಧರಾಗಿ ಕಾಯ್ತಾ ಇರೋಣ. ಯಾಕಂದ್ರೆ ಆತನು ಬಂದು ನಮ್ಮನ್ನು ಮಧ್ಯಾಕಾಶಕ್ಕೆ ಕರೆದುಕೊಂಡು ಹೋಗಿ ತನ್ನ ಬಳಿಯಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ.